ನಮಸ್ಕಾರ ಸ್ನೇಹಿತರೆ ಎಫ್ ಡಿ ಎ ಎಕ್ಸಾಮ್ KSSCP ಇದು ಏನಿದೆ ಪಾರ್ಟ್ 2 GK ಕರೆಂಟ್ ಅಫೇರ್ ತಗೊಂಡಿದ್ದೀನಿ. ಪಾರ್ಟ್ 1 ನೋಡಿ ಕನ್ನಡ ಮತ್ತು ಇಂಗ್ಲಿಷ್ ಡಿಸ್ಕಸ್ ಮಾಡಿದ್ದೀನಿ. 75 ಪ್ರಶ್ನೆಗಳು ಇಲ್ಲಿ ಒಟ್ಟು ಡಿಸ್ಕಸ್ ಮಾಡಿದ್ದೀನಿ. ನೋಡಿ, ಇದು ಪ್ಯಾಟರ್ನ್ ಏನಿದೆ, ನಿಮಗೆ ಫಾರ್ಮಸಿಸ್ಟ್, FDA ಮತ್ತೆ ವಿಕ್ರಮ ಸಹಾಯಕರು 3 ಹುದ್ದೆಗಳಿಗೆ ನಡೆದಿದೆ. ಅಂಡ್ ತುಂಬಾ ಜನ ಕೇಳ್ತಾ ಇದ್ದಾರೆ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂತ. ಇದನ್ನ ಫಾರ್ಮಸಿಸ್ಟ್ ಆಗಿರ್ಬೋದು, ಇದಾಗಿರ್ಬೋದು, ನಿಮ್ ಕ್ವಶನ್ ಪೇಪರ್ ಇದೆ, ನಮ್ಮ ಇಮೇಲ್ ಐಡಿಗೆ ಸ್ಕ್ಯಾನ್ ಮಾಡಿ PDF ಕಳಿಸಿ. ಬ್ಯಾಂಕಿಂಗ್ ಫೋರಂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ, 1@gmail.com ಅಂತ. ಓಕೆ, ಅದನ್ನು ಬೇಕಾದ್ರೆ ಸಾಲ್ವ್ ಮಾಡೋಣ. ಅಂಡ್ ಇವಾಗ ನೋಡಿ, ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋ ಹೇಳ್ತಾ ಇದ್ದೆ, ಅಲ್ಲಿ ಕಂಪ್ಲೀಟ್ ಮಾಡಕ್ಕಾಗಿಲ್ಲ. ಸೊ ಇಲ್ಲಿ ನೋಡಿ, ಒಂಥರ ವಿಚಿತ್ರವಾಗಿ ನಾನು ಈ ತರ ಕ್ವಶನ್ಸ್ ಗಳನ್ನ ನಾನು ನೋಡಿರ್ತಕ್ಕಂಥದ್ದು ಅಪೆಕ್ಸ್ ಬ್ಯಾಂಕ್ ಅಲ್ಲಿ. ಎಲ್ಲಾ ಬ್ಯಾಂಕಲ್ಲೂ ಈ ತರ ಬರಲ್ಲ ನಿಮಗೆ. ನಾನು ಹೇಳ್ತಾ ಇರೋದು ಅಪೆಕ್ಸ್, ಇದು ಬೆಂಗಳೂರುದು, ಇದು KSS ಕನ್ಸ್ಯೂಮರ್ ಫೆಡರೇಷನ್ ಲಿಮಿಟೆಡ್, ಈ ತರ ವಿಚಿತ್ರವಾಗಿ ಕೇಳ್ತಾರೆ. ಈಗ ಸಮಾಜಯುಕ್ತ ಚಟುವಟಿಕೆ ವಸ್ತುನಿಷ್ಠ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಿಮಗೆ ಕಂಪ್ಯೂಟರ್ ಕೇಳಿದ್ದಾನೆ, ಓಕೆ, ಕರೆಂಟ್ ಅಫೇರ್ ಕೇಳಿದ್ದಾನೆ, ಮತ್ತೆ ಮೆಂಟಲ್ ಎಬಿಲಿಟಿ ಏನ್ ಮ್ಯಾಥಮೆಟಿಕ್ಸ್ ಕೇಳಿದ್ದಾನೆ. ಇದನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ಅಂದ್ರೆ ಎಲ್ಲಾ ಬ್ಯಾಂಕ್ ಅಲ್ಲಿ ಬರಲ್ಲ. ಈಗ DCC ಬ್ಯಾಂಕ್ ಅಲ್ಲಿ ನಾರ್ಮಲ್ ಏನ್ ಬರುತ್ತೆ ಅದೇ ಬರುತ್ತೆ ಸ್ನೇಹಿತರೆ. ಈಗ ಅದೇ ರೀತಿ ಇಲ್ಲಿ ಕನ್ನಡ ಆಯ್ತು, ನಾವು ಇಂಗ್ಲಿಷ್ ಮಾಡಿದ್ವಿ, ಇಲ್ಲಿ ಈ ತರನೇ ಕೇಳಿಲ್ಲ, ಅವನು ಮಿಕ್ಸ್ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ 1 2 3 4 ಅಂತ ಇನ್ನೂರು ಮಾಡಿದಾನೆ, ಸೆಕ್ಷನ್ ಕೊಟ್ಟಿಲ್ಲ. ನೋ ಪ್ರಾಬ್ಲಮ್, ಹೆಂಗಾರ ಕೊಟ್ಕೊಳ್ಳಿ. ಬಟ್ ಇದು ಯಾವಾಗ್ಲೂ ಎಲ್ಲಾ ಬ್ಯಾಂಕಲ್ಲೂ ಅಲ್ಲ. ಈಗ ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಓಕೆ, ಈ ತರ ಕನ್ಸ್ಯೂಮರ್ ಕೋಆಪರೇಟಿವ್ ಬ್ಯಾಂಕ್, ಇನ್ನೊಂದು ಯಾವ್ದಾದ್ರು ಈ ತರ ಡಿಫ್ರೆಂಟ್ ಇರತ್ತಲ್ಲ, ಅಂತದ್ರಲ್ಲಿ ಈ ತರ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತಾನೆ. ಮೆಂಟಲ್ ಎಬಿಲಿಟಿ ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಈ DCC ರಿಲೇಟೆಡ್ ಕೋಆಪರೇಟಿವ್ ಅಲ್ಲಿ. ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಯಾವ್ದ್ರಲ್ಲೂ ಒಂದ್ರಲ್ಲಿ ನೋಡಿದೆ ನಾನು. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್. ನೋ ಪ್ರಾಬ್ಲಮ್, ಸಾಲ್ವ್ ಮಾಡೋಣ. ಇವತ್ತು ನಾನು ಏನ್ ಸಾಲ್ವ್ ಮಾಡ್ತೇನೆ ಅಂದ್ರೆ ಸಾಮಾನ್ಯ ಜ್ಞಾನ. ಇಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ಸೇರಿಸಿದ್ದಾನೆ 25 ಕ್ವಶನ್ ಅಲ್ಲಿ. ಬೇಸಿಕ್ ಸ್ಟ್ಯಾಟಿಕ್ ಇದೆ ನಮ್ದು. ಯಾರು ನೀವು ಪ್ಲೇ ಲಿಸ್ಟ್ ನ ಫಾಲೋ ಮಾಡ್ಕೊ ಬಂದಿರ್ತೀರಾ GKದು, ಅದು KE ಆಗಲಿ ಅಥವಾ KPSC ಆಗಲಿ, ದಿಸ್ ಇಸ್ ಯಾವ್ದೆಲ್ಲ GKನೇ ಸರ್. DCC ಬ್ಯಾಂಕ್ಗೂ ಅದೇ, KMFಗೂ ಅದೇ, GK ಇಸ್ ಆಲ್ವೇಸ್ CK. ಬೇಸಿಕ್ಸ್ ಕೇಳಿದ್ದಾನೆ ಅಷ್ಟೇ. GK ರಿಲೇಟೆಡ್ ಇತಿಹಾಸದ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು. ಓಕೆ, ಅದನ್ನು ಡಿಸ್ಕಸ್ ಮಾಡೋಣ. ಈಸಿ ಇದೆ ಅದು ಕೂಡ. ಅಂಡ್ ಮೆಂಟಲ್ ಎಬಿಲಿಟಿ ಅದನ್ನು ಕೂಡ ಸಾಲ್ವ್ ಮಾಡೋಣ. ಮತ್ತೆ ಕರೆಂಟ್ ಅಫೇರ್ ಯಾರು ನಾವು ನಿಮಗೆ ನೋಡಿ, ಎಷ್ಟೊಂದು ಜನ ಕೋರ್ಸ್ ತಗೊಂಡಿದ್ದೀರಾ, ಅದರಲ್ಲಿ ಪ್ಲೇ ಲಿಸ್ಟ್ ಕೊಟ್ಟಿಲ್ಲ, ಅದನ್ನ ಜಸ್ಟ್ ರೆಫರ್ ಮಾಡಿ ಸಾಕು. ದಟ್ ಇಸ್ ಮೋರ್ ದನ್ ಎನಫ್. 1 or 2 ಕ್ವಶನ್ಸ್ ನಿಮಗೆ ನಾನು ಬೇಕು ಅಂತ ನಾನು ಕೇಳಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಅದನ್ನು ಕೇಳಿದ್ರೆ ನೋ ಪ್ರಾಬ್ಲಮ್. ಜಸ್ಟ್ ನಮ್ಮ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ. ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಬೇಕು ಅಂದ್ರೆ ನಿಮಗೆ PDF ನಮ್ಮ ಟೆಲಿಗ್ರಾಮ್ ಅಲ್ಲೇ ನಾವು ಕರೆಂಟ್ ಅಫೇರ್ ಗಳನ್ನ ಫ್ರೀ ಆಗಿ ಕೊಡ್ತೀವಿ. ಅದನ್ನ ನೀವು PDF ನ ತಗೋಬಹುದು. ಅಂಡ್ ಈ ಕೋರ್ಸ್ ಸಂಬಂಧಪಟ್ಟಂತೆ ಬೇಕು ಅಂದ್ರೆ ಇದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹೆಂಗ್ ತಗೊಳ್ಳೋದು ಏನ್ ನೋಡಿ. 499 ಆಗುತ್ತೆ. ಓಕೆ, ಏನ್ PDF ಸಿಗುತ್ತೆ, ಏನ್ ಲಿಂಕ್ ಸಿಗುತ್ತೆ ಅದನ್ನ ಹೇಳಿದ್ದೀನಿ. ಸೊ ನಾನು ತಡ ಮಾಡಲ್ಲ, ಬಂದ್ಬಿಡ್ತೀನಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳಿಗೆ. ನೋಡಿ, ಇದು ನಮ್ದು ಹಳೆಯ ಪ್ಲೇ ಲಿಸ್ಟ್. ಸೈನ್ಸ್ ಇದಕ್ಕೆ ಹೋದ್ರೆ ನಿಮಗೆ ಇದನ್ನೆಲ್ಲ ಮಾಡಿದೀವಿ ಕೂಡ. ಓಕೆ, ಅಂಡ್ ಬೇಸಿಕ್ ಇದು ನೀವು 10th ಸ್ಕೂಲ್ ಬುಕ್ಸ್ ಗಳು ಓದಿದ್ರೆ ಇದನ್ನ ಆನ್ಸರ್ ಮಾಡಬಹುದು. ಓಕೆ, ಬನ್ನಿ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ದೇಹದಲ್ಲಿನ ಅವಶೇಷ ಅಂಗವಾಗಿದೆ? ಅವಶೇಷ ಅಂದ್ರೆ ಯೂಸ್ ಬರಲ್ಲ ಅಂತ. ಇವಾಗ ಅದನ್ನು ಯೂಸ್ ಮಾಡಲ್ಲ. ಯಾವುದು ಅಂದ್ರೆ ವಿಸ್ಡಮ್ ಟೀತ್. ಇವನ್ ಈ ಅಪೆಂಡಿಕ್ಸ್ ಅಂತ ಕೊಡ್ತಾನೆ, ಅದು ಬೇಕಾಗಿಲ್ಲ ಅಂತ ಹೇಳ್ತಾರೆ, ತೆಗಿತಾರೆ, ಆದ್ರೂ ಏನಾಗಲ್ಲ. ವಿಸ್ಡಮ್ ಟೀತ್ ಇದೆಯಲ್ಲ, ಅದು ನಿಮಗೆ ಪ್ರೌಢಾವಸ್ಥೆ ಆದ್ಮೇಲೆ ಬರುತ್ತೆ. ಈ ವಿಸ್ಡಮ್ ಟೀತ್ ಅಂತಕ್ಕಂಥದ್ದೇನಿದೆ, ಇದು ಈಗ ಬೇಕಾಗಿಲ್ಲ. ಓಕೆ, ಸ್ಪ್ಲೀನ್ ಇದು ಬೇಕು ನಮ್ಗೆ, ಪಿತ್ತಕೋಶ ಬೇಕು. ಓಕೆ, ಪಿತ್ತಕೋಶ ಬೇಕು ಅಂದ್ರೆ ಗ್ಯಾಲ್ ಬ್ಯಾಡರ್ ಅಂತೀವಿ, ಥೈರಾಯ್ಡ್ ಬೇಕು. ಓಕೆ, ಸ್ಪ್ಲೀನ್ ಏನ್ ಮಾಡುತ್ತೆ ಹೇಳಿ? ಗುಲ್ಮ ಏನ್ ಮಾಡುತ್ತೆ ಹೇಳಿ? ರಕ್ತವನ್ನು ಶೋಧಿಸುತ್ತೆ. ಥೈರಾಯ್ಡ್ ಹಾರ್ಮೋನು, ಇದರಿಂದ ನಮ್ಗೆ ಚಯಾಪಚಯಕ್ಕೆ ಈಸಿ ಆಗುತ್ತೆ. ಪಿತ್ತಕೋಶ ಕೊಬ್ಬನ್ನು ಜೀರ್ಣ ಮಾಡುತ್ತೆ, ಪಿತ್ತರಸವನ್ನ ಇದ್ ಮಾಡುತ್ತೆ. ಇದು ಬೇಕಾಗಿಲ್ಲ, ಯಾಕಂದ್ರೆ ಇದು ಹಳೆ ಕಾಲದಲ್ಲಿ ಬೇಕಾಗಿತ್ತು. ಅವರು ಪೂರ್ವಜರು ಗಟ್ಟಿಯಾದ ಪದಾರ್ಥ ತಿಂತಾ ಇದ್ರು, ಅವ್ರಿಗೆ ಇದು ಬೇಕಾಗ್ತಿತ್ತು. ಆದ್ರೆ ಇವಾಗ ನಮ್ಗೆ ಬೇಕಾಗಿಲ್ಲ. ಇದು ಬಂದ್ರೆ ಪೇನ್ ಆಗುತ್ತೆ, ತುಂಬಾ ಜನ ತೆಗಿಸ್ತಾರೆ. ನೆಕ್ಸ್ಟ್ ಬರ್ತೇನೆ. ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂದ್ರೆ ಇದರಲ್ಲಿ ವಿಟಮಿನ್ C. ಇದು ಅಷ್ಟೇ ಬೇಸಿಕ್ ಥಿಂಗ್. ಇದು ಕೂಡ ಅಲ್ವಾ, ನೀವು ಬೇಸಿಕ್ ಓದಿರಬೇಕು. ಫ್ಯಾಟ್ ಸಾಲ್ಯುಬಲ್ ನಾನು ಲಿಸ್ಟೇ ಕೊಡ್ತೀನಿ, ಇದನ್ನ ಜ್ಞಾಪದಲ್ಲೂ ಇಟ್ಕೋಬಹುದು. ಫ್ಯಾಟ್ ಸಾಲ್ಯುಬಲ್ ಯಾವುದು? ADEK ಅಂತ ಕರಿತೀವಿ. ಓಕೆ, ಅದನ್ನ ಕೇಡ್ ಅಥವಾ ಕಾಡೆ ಅಂತ ಕೂಡ ಕರಿತೀವಿ, ನೆನ್ಪಿಟ್ಕೊಳಕ್ಕೆ ಕನ್ನಡದಲ್ಲಿ. ಓಕೆ, KD ಇದು ಫ್ಯಾಟ್ ಸಾಲ್ಯುಬಲ್, ಅದು ಕೊಬ್ಬಿನಲ್ಲಿ ಕರಗ್ತಕ್ಕಂಥದ್ದು. ವಿಟಮಿನ್ B ಮತ್ತೆ C ಇದೆಯಲ್ಲ, ದಟ್ ಈಸ್ ಯಾವ್ದು ಸರ್? ನೀರಿನಲ್ಲಿ ಕರಗ್ತಕ್ಕಂಥದ್ದು. ಅದಕ್ಕೆ ಯಾವಾಗ್ಲೂ ಹೇಳ್ತಕ್ಕಂಥದ್ದು, ನೀವು ಕಿತ್ಲೆನ್ ತಿಂತಿರಲ್ಲ, ತಿಂದು ನೀವು ಬೆೌತಿ ಅಥವಾ ಯೂರಿನ್ ಪಾಸ್ ಮಾಡಿ ಹೊಟ್ಟೋಗ್ಬಿಡುತ್ತೆ ಅದು C. ಓಕೆ, ಕಿತ್ಲೆಹಣ್ಣು ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಯಾವುದು ನಿಂಬೆಹಣ್ಣು, ಈ ತರದ್ದು ಸಿಟ್ರಿಕ್ ಇರುತ್ತಲ್ಲ ವಿಟಮಿನ್ C. ಓಕೆ, ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಏನು ಸರ್? ಟೆಸ್ಟ್ ಟ್ಯೂಬ್ ಬೇಬಿ ಆಪ್ಷನ್ಸ್ ಓದಕ್ಕಿಂತ ಮುಂಚೆ ಅರ್ಥ ಮಾಡ್ಕೋಣ.
ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಬೇಬಿನೇ ಟೆಸ್ಟ್ ಟ್ಯೂಬ್ ಅಲ್ಲಿ ಬೆಳೆಯುತ್ತೆ ಅಂತಲ್ಲ. ಓಕೆ, ಒಂದು ಎಗ್ ಓವಲ್ಸ್ ಇಂದ ಎಗ್ ತಗೋತಾರೆ ಹೆಣ್ಮಕ್ಳಿಂದ, ಗಂಡರಿಂದ ಸ್ಪರ್ಮ್ ತಗೋತಾರೆ. ಇದೆರಡನ್ನು ಕೂಡ ಒಂದಕ್ಕೊಂದು ಕೂಡಿಸ್ತಾರೆ. ಓಕೆ, ಒಳಗಡೆ ಆಗಲ್ಲ ಅಂತ ಹೊರಗಡೆ ಟೆಸ್ಟ್ ಟ್ಯೂಬ್ ಲ್ಯಾಬ್ ಅಲ್ಲಿ ಕೂರಿಸ್ತಾರೆ. ಕೂರಿಸಿ ಇದು ಸಕ್ಸಸ್ ಆದ್ಮೇಲೆ ಅದನ್ನ ಏನು ಓಕೆ ಹೆಣ್ಣು ಮಕ್ಕಳಲ್ಲಿ ಇಂಜೆಕ್ಟ್ ಮಾಡ್ತಾರೆ, ಭ್ರೂಣ ಅಂದ್ರೆ ಅವರ ಗರ್ಭಕೋಶಕ್ಕೆ. ಸೊ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ovum takes place in the test tube. Fertilizations of ovum takes place in the test tube and develop the test tube itself. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಸಾರಿ ಬಿ ಅಲ್ಲ, ಎ. ಓಕೆ, ಕರೆಕ್ಟ್ ಆಗಿ ಆಪ್ಷನ್ಸ್ ಓದೋಣ. ಬಿ ಅಲ್ಲ. ಸೊ ಹೊರಗಡೆ ಅದನ್ನ ಕೂಡಿಸಿ ಅದನ್ನ ಯುಟಿರಸ್ ಅಲ್ಲಿ ಬೆಳವಣಿಗೆಗೆ ಮಾಡಕ್ಕೆ ಬಿಡ್ತಾರೆ. ಆಪ್ಷನ್ ಎ. ಇಲ್ಲಿ ಅಂಡಾಣುವಿನ ಫಲೀಕರಣ ಅಂತೀವಿ, ಇದೆರಡನ್ನ ಒಂದಕ್ಕೊಂದು ಸಮ್ಮಿಲನ ಮಾಡ್ತಕ್ಕಂಥದ್ದು ಹೊರಗಡೆ. ಪ್ರಣಾಳ ಅಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ಮಾಡಿ ಅದನ್ನ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡ್ತಾರೆ. ನಾವು IVF ಅಂತ ಕೇಳಿದ್ದೀರಾ ನೀವು, ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನನ್ನು ತಲುಪಿದ ಮೊದಲ ವ್ಯಕ್ತಿ. ಚಂದ್ರನ ಮೇಲೆ ನಡೆಯುವಾಗ ಅವರ ದ್ರವ್ಯರಾಶಿ ಮಾಸ್ ಮತ್ತು ತೂಕಕ್ಕೆ ಏನಾಗುತ್ತದೆ? ನೋಡಿ, ಇದು ಸಿಂಪಲ್ ಕಾನ್ಸೆಪ್ಟ್ಸ್, ನೀವು ಓದಿರ್ತೀರ ಕೂಡ, ಬಟ್ ಅಪ್ಲಿಕೇಶನ್ಸ್ ನೀವು ನೆನಪಲ್ಲಿ ಇಟ್ಕೊಂಡಿರಲ್ಲ. ನೋಡಿ, ಭೂಮಿದು ಗುರುತ್ವಾಕರ್ಷಣ ಚಂದ್ರದ ಗುರುತ್ವಾಕರ್ಷಣ ಯಾವುದು? ಇದು ಜಾಸ್ತಿ, ಅದಕ್ಕೆ ತಾನೇ ಚಂದ್ರನ ಭೂಮಿ ಸುತ್ತೋದು. ಎಷ್ಟು ಜಾಸ್ತಿ ಅಂದ್ರೆ ಭೂಮಿ ಒಂದಿದ್ರೆ ಚಂದ್ರ 1/6, ಅಂದ್ರೆ ಅಷ್ಟು ಕಮ್ಮಿ ಚಂದ್ರದ ಗುರುತ್ವಾಕರ್ಷಣ ಬಲ. ಯಾವಾಗ ಬಲ ಗುರುತ್ವಾಕರ್ಷಣ ಕಮ್ಮಿ ಇರುತ್ತೆ ನೋಡಿ, ತೂಕ ನಿಮ್ದೆಷ್ಟು ತೂಕ 100 kg, ನೀವು ಎಲ್ಲಿದ್ರು 100 kg 50 kg. ಬಟ್ ಈ ತರ ಗುರುತ್ವಾಕರ್ಷಣೆ ಇಲ್ಲ, ನಿಮ್ಮ ಆಕರ್ಷಣೆ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ತೂಕ ಕಡಿಮೆ ಆಗುತ್ತೆ. ಮಾಸ್ ಯಾವಾಗ್ಲೂ ಸರಿ ಇರುತ್ತೆ, ಅಂದ್ರೆ ದ್ರವ್ಯರಾಶಿ ಹಾಗೇ ಇರುತ್ತದೆ, ತೂಕ ಕಡಿಮೆ ಆಗುತ್ತೆ. ಯಾಕಂದ್ರೆ ಅದು ಎಳ್ಕೊಳ್ಳೋ ಇದು ಕಮ್ಮಿ ಇರುತ್ತಲ್ಲ. ಹಿಂಗ್ ಎಳಿಬೇಕಾದ್ರೆ ಎಳೆಯೋದು ಕಮ್ಮಿ ಆಯ್ತು ಅಂದ್ರೆ ತೂಕ ಕಮ್ಮಿ ಅಂತ ಅರ್ಥ ಅಲ್ವಾ? ಅಂದ್ರೆ ಇಲ್ಲಿ ತೂಕ ಅಂತ ಏನ್ ಕರಿತೀವಿ ನಾವು. ಓಕೆ, ತೂಕ ಇಸ್ ನಥಿಂಗ್ ಬಟ್ ಇಂಗ್ಲಿಷ್ ಅಲ್ಲಿ ವೇಟ್. ವೇಟ್ ನಮಗೆ ಚಂದ್ರದ ಮೇಲೆ ಸ್ವಲ್ಪ ಡಿಕ್ರೀಸ್ ಆದಂಗೆ ಕಾಣುತ್ತೆ, ಯಾಕಂದ್ರೆ ಗುರುತ್ವಾಕರ್ಷಣ ಬಲ ಕಮ್ಮಿ. ದ್ರವ್ಯರಾಶಿ ಯಾವಾಗಲೂ ಸೇಮ್, ನೀವು ಅಲ್ಲಿದ್ರು ಇಲ್ಲಿದ್ರು ಒಂದು ಮಾಸ್ ಈಸ್ ಆಲ್ವೇಸ್ ಸೇಮ್. ಓಕೆ, ನೆಕ್ಸ್ಟ್. ಈ ಕೆಳಗಿನ ಯಾವ ಅಲೆಗಳನ್ನು ಬಳಸುವ ಮೂಲಕ ಹಾನಿಕಾರಕ ಮನೆ ಕೀಟ ಜಂತುಗಳು? ವೆರಿ ಈಸಿ ಕ್ವಶನ್ಸ್. ಬೇಕರಿಗಳಲ್ಲಿ ಹಾಕಿರ್ತಾರಲ್ಲ, ಯಾವ್ದದು? ಅಲ್ಟ್ರಾ ಸಾನಿಕ್ ವೇವ್ಸ್. ಓಕೆ, ಆಪ್ಷನ್ ಸಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಗುಪ್ತರ ರಾಜಧಾನಿ? ಓಕೆ, ಇದು ಈಸಿ ಕ್ವಶನ್. ನೋಡಿ, ಇವೆಲ್ಲ ಬೇಸಿಕ್ ಕ್ವಶನ್ ಸ್ನೇಹಿತರೆ, ಸಿಂಪಲ್ ಬೇಸಿಕ್ ಜಿಕೆ, ತುಂಬಾ ಡೀಪ್ ಆಗಿ ಕೇಳಿದ ನಮ್ಗೆ. ತಕ್ಷಶಿಲಾ ಆಗಕ್ ಚಾನ್ಸೇ ಇಲ್ಲ. ಓಕೆ, ಉಜ್ಜಯಿನಿ ಕೂಡ ನಿಮ್ಗೆ ಇದೆಲ್ಲ ನಮ್ಮ ಯೂನಿವರ್ಸಿಟಿಗಳಿದ್ವು. ಪಟಲಿಪುತ್ರ ಮಥುರ. ಪಟಲಿಪುತ್ರನ ಆಪ್ಷನ್ ಬಿ ನ? ಎಸ್, ಪಟಲಿಪುತ್ರ. ಆಕ್ಚುಲಿ ಉಜ್ಜಯಿನಿ ಸೆಕೆಂಡ್ ಯೂನ್ ಕಾಲದಲ್ಲಿ ಆಗಿತ್ತು, ಯಾವುದೋ 2ನೇ ಚಂದ್ರಗುಪ್ತನ ಕಾಲದಲ್ಲಿ. ತಕ್ಷಶಿಲಾ ಬಂದು ನಮಗೆ ಶೈಕ್ಷಣಿಕ ಕೇಂದ್ರ ಆಗಿತ್ತು. ಓಕೆ, ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಋಗ್ವೇದ ಕಾಲದ ಜನರ ಮುಖ್ಯ ಚಟುವಟಿಕೆ ಆಗಿತ್ತು? ನೋಡಿ, ಋಗ್ವೇದ ಕಾಲದಲ್ಲಿ ಅವರು ಅಲೆಮಾರಿಗಳಾಗಿದ್ರು. ಅಲೆಮಾರಿ ಅಂದ ತಕ್ಷಣ ಅವರು ಪಶುಸಂಗೋಪನೆ. ಆಗ ಟೈಮಲ್ಲಿ ಯಾರ ಹತ್ರ ಹಸುಗಳು ಕುರಿಗಳು ಜಾಸ್ತಿ, ಅವರ ಶ್ರೀಮಂತರು ಅನ್ನೋ ರೀತಿ ಪಶುಸಂಗೋಪನೆ. ಕೃಷಿ ಆಮೇಲೆ ಬರುತ್ತೆ. ಮುಖ್ಯ ಅಂತ ಕೇಳಿದ್ದಾನೆ, ದಿಸ್ ಇಸ್ ಮೇನ್ ಅಂತ ಕೇಳಿದ್ದಾನೆ. ಕ್ವಶನ್ ಕ್ಲೀನ್ ಆಗಿ ಓದಬೇಕು. ಓಕೆ, ನೆಕ್ಸ್ಟ್ ಬರ್ತೇನೆ. ಕೃಷಿ ಯಾವ್ದು? 2ನೇದು. ಮುಖ್ಯ ಅಂತ ಕೇಳಿದಾಗ ಏನ್ ಹಾಕ್ಬೇಕು ನಾವು? ಅದಾಕ್ಬೇಕು. 2ನೇ ನೋಡಿ, ಜೈನ ಇದು, ಬೌದ್ಧ ಅಲ್ಲ. ಬೌದ್ಧ 4 ಸಮ್ಮೇಳನಗಳು ಅದಲ್ಲ, ಅದು ಜೈನ. ಅದು 2ನೇ ಜೈನ ಸಮ್ಮೇಳನ ಎಲ್ಲಿ ನಡೀತು ಅಂದ್ರೆ ವಲ್ಲಭಿಲ್ ನಡೆಯುತ್ತೆ ಸ್ನೇಹಿತರೆ. ಮೊದಲನೇದು ಎಲ್ಲಿ ನಡೆಯುತ್ತೆ? ಪಟಲಿಪುತ್ರನ? ಎಸ್, ಮೊದಲನೇದು ಪಟಲಿಪುತ್ರದಲ್ಲಿ ನಡೆಯುತ್ತೆ, 2ನೇದು ವಲ್ಲಭಿ. ಅಧ್ಯಕ್ಷತೆ ಯಾರು? ದೇವರ್ದಿಕ್ ಶ್ರಮಣ ಅಂತ ಹೇಳಿ. ಓಕೆ, ಪಟಲಿಪುತ್ರದಲ್ಲಿ ಮೊದಲನೇ ಜೈನ ಸಮ್ಮೇಳನ ನಡೆದಿದ್ದು, ಅದರ ಅಧ್ಯಕ್ಷತೆ ಸ್ಥೂಲಭದ್ರ. ಓಕೆ, ಜೈನದಲ್ಲಿ ಜೈನ ಆಗಮಗಳು ಅಂತ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಅಂದ್ರೆ ಅವರ ಪವಿತ್ರ ಧರ್ಮದ ಗ್ರಂಥ ಅದು. ಓಕೆ, ಆಗಮಗಳು ಅಂತ ಹೇಳಿ ತೀರ್ಥಂಕರ ಬೋಧನೆಗಳು ಅದರಲ್ಲಿ ಇರತಕ್ಕಂಥದ್ದು. ಮತ್ತೆ ಅದರಲ್ಲಿ ಅಂಗಗಳು, ಉಪಾಂಗಗಳು, ಛೇದ ಸೂತ್ರಗಳು ಅಂತ ಬೇರೆ ಬೇರೆ ವಿವಿಧ ವರ್ಗಗಳು ಕೂಡ ಇರ್ತವೆ. ಅದು ಇಲ್ಲಿ ಕೊಟ್ಟಿದ್ದೀನಿ, ಯಾಕಂದ್ರೆ ಮುಂದಿನ ಎಕ್ಸಾಮ್ ಕೇಳ್ಬಿಡ್ಬೋದು, ಅದಕ್ಕೆ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಅದರಲ್ಲಿ ಶ್ವೇತಂಬರು, ದಿಗಂಬರರು ಅಂತ 2 ರೀತಿ ಪಂಗಡಗಳಿರುತ್ತೆ, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ ನನಗೆ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಮೌರ್ಯ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ತೆರಿಗೆ ವಸೂಲಿ ಉಸ್ತುವಾರಿಯನ್ನು ಈ ಕೆಳಗಿನ ಯಾವ ಸಮಿತಿ ಹೊಂದಿತ್ತು? ತೆರಿಗೆ ಅಂದ್ರೆ ಕಂದಾಯ ಅಲ್ವಾ? ಕಂದಾಯ ವಸೂಲಿಕರನ ಸಮಹರ್ತ ಅಂತ ಕರಿತೀವಿ. ಸಮರ್ಥ ಅಂತ ಕರಿತೀರೋ, ಸಮರ್ಥ ಸಮಿತಿ. ಓಕೆ, ಅಂದ್ರೆ ಸಮರ್ಥ ಅಂದ್ರೆ ಮುಖ್ಯ ಕಂದಾಯ ಅಧಿಕಾರಿ ಅಂತ, ಸಮಹರ್ತ ಅಂತ. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾರೋ ಮಹಾತ್ಮ ಗಾಂಧಿ ರಾಜಕೀಯ ಸಲಹೆಗಾರರು ಅಂತ ಕರಿತಿದ್ರು? ಇದು ಕೂಡ ಈಸಿ ಕ್ವಶನ್. ಗೋಪಾಲಕೃಷ್ಣ ಗೋಖಲೆ ಗುರುಗಳು ಅಂತಾನೆ ಅವರು ಇವ್ರನ್ನ ಕನ್ಸಿಡರ್ ಮಾಡಿದ್ರು. ಯಾರು? ಮಹಾತ್ಮ ಗಾಂಧಿ ಅವರು. ಆಫ್ರಿಕಾದಿಂದ ಬಂದ್ಮೇಲೆ ಇವರ ಒಂದು ಇದರಲ್ಲಿ 1 ವರ್ಷ ಕಾಲ ದೇಶಾದ್ಯಂತ ಅವರು ಸಂಚಾರ ಮಾಡ್ತಾರೆ. ಅಂತ್ಯೋದಯ ಅನ್ನ ಯೋಜನೆ. ಓಕೆ, ಬಿಲೋ ಪೋವರ್ಟಿ, ತುಂಬಾ ಹಿಂದುಳಿದವ್ರಿಗೆ, ಬಿಲೋ ಅಂದ್ರೆ BPL ಗಿಂತ ತುಂಬಾ ಕೆಳಗೆ ಕೊಡ್ತಕ್ಕಂಥದ್ದು. ಇದು ಯಾವಾಗ ಬಂತು? 2000ನೇ ಇಸ್ವಿಲಿ. ಓಕೆ, ಅತ್ಯಂತ ಬಡವರಿಗೆ ಆಹಾರ ಭದ್ರತೆಯನ್ನು ಖಚಿತಪಡಿಸುವುದು.
ಅಂತ್ಯೋದಯ ಅನ್ನ ಯೋಜನೆ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು? ಫುಡ್ ಸೆಕ್ಯೂರಿಟಿ ತುಂಬಾ ಸಲ ಹೇಳಿದ್ದೀನಿ ಇದನ್ನ ಸ್ನೇಹಿತರೆ. ಈಗೇನೋ ಕೇಂದ್ರದಿಂದ 5 ಕೆಜಿ ಅಕ್ಕಿ ಕೊಡ್ತಾರಲ್ಲ, ಮೊದಲು ಕೋವಿಡ್ ಟೈಮ್ 10 ಕೆಜಿ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ. ಅದು ಯಾರು ತಂದಿದ್ದು? 2013 ಮನಮೋಹನ್ ಸಿಂಗ್ ತಂದಿದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಓಕೆ, ಆಪ್ಷನ್ ಬಿ. ರೇಷ್ಮೆ ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ದೇಶ? ಕಣ್ಣು ಮುಚ್ಕೊಂಡು ಟಿಕ್ಕಾಕಿ ಸರ್, ಏನು ತಲೆ ಕೆಡಿಸ್ಕೋಬೇಡಿ, ಚೀನಾ ಅಂತ. ಓಕೆ, ರೇಷ್ಮೆ ಸಿಲ್ಕ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಇವಾಗ ಅವರು ಅದನ್ನ ಮಾಡ್ತಾ ಇಲ್ಲ. ಓಕೆ, ಅವರು ಬೇರೆ ಬೇರೆ ಟೆಕ್ನಾಲಜಿಗೆ ಹೋಗ್ಬಿಟ್ರು. ನೆಕ್ಸ್ಟ್, ಭಾರತ 2ನೇ ಸ್ಥಾನ. ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ, ಸ್ಪೆಷಲ್ ಎಕನಾಮಿಕ್ ಝೋನ್, SEZ ಅಂತ ನೀವು ಬೆಂಗಳೂರು ಏನ್ ಮಾಡ್ತೀರಾ, ಸಾಫ್ಟ್ವೇರ್ ಕಂಪ್ನಿಗಳು ಹೋಗಿರುತ್ತವಲ್ಲ, ಅದು ಅಂತ ನೋಡ್ಕೊಂಡಿರ್ತೀರಾ. ಇಲ್ಲಿ IT ವೃತ್ತಿಪರಿಗೆ ಮಾತ್ರ ಉದ್ಯೋಗ ಅಂತ ಹಾಕಿದ್ರೆ ತಪ್ಪಾಗುತ್ತೆ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ ಅವ್ರಿಗೆ ಒಂದಷ್ಟು ಕನ್ಸೆಷನ್ಸ್ ಕೊಡೋದು. ಅಂದ್ರೆ ಇವೆಲ್ಲ ಮಾಡಿದಾಗ ನಮ್ಗೆ ಹೊರ ದೇಶದಿಂದ ದುಡ್ಡು ಬರುತ್ತೆ. ಓಕೆ, ವಿದೇಶಿ ನೇರ ಹೂಡಿಕೆಯನ್ನು ಆಕರ್ಷಿಸುವುದು ಮತ್ತು ರಫ್ತನ್ನು ಹೆಚ್ಚಿಸುವುದು ಇದರ ಪ್ರಮುಖ ಗುರಿ. ಆಪ್ಷನ್ ಸಿ. ಓಕೆ, ಇದು ಬರೀ ಸಾಫ್ಟ್ವೇರ್ಗೆ ಕೊಡೋದಂತಲ್ಲ, ಕೈಗಾರಿಕೆಗಳು ಕೊಡ್ತಾ ಇದ್ದಾರೆ. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ಸ್ಪೆಷಲ್ ಆರ್ಥಿಕ ವಲಯ, ವಿಶೇಷ ಆರ್ಥಿಕ ವಲಯ ಕಾಯ್ದೆ 2005 ಏನಿದೆ, ಅದು ಹೂಡಿಕೆ ಆಕರ್ಷಣೆ, ರಫ್ತು ಉತ್ತೇಜನ, ಹೆಚ್ಚುವರಿ ಆರ್ಥಿಕ ಚಟುವಟಿಕೆ, ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಆ ತರ ಮಾಡಿ ಅಲ್ಲಿ ಏನೋ ಒಂದಷ್ಟು ಕಂಪನೀಸ್ಗಳೇನ್ ತರ್ತಾರಲ್ಲ, ಅವ್ರಿಗೆ ಟ್ಯಾಕ್ಸ್ ಹಾಲಿಡೇಸ್ ಇರುತ್ತೆ, ಮಿನಿಮಮ್ 1 or 2 years ಆ ತರ ಇರುತ್ತೆ, ಮತ್ತೆ ಕನ್ಸೆಷನ್ಸ್ ಇರುತ್ತೆ, ಪವರ್ ಬಿಲ್ಲು ಆ ತರ ಈ ತರ ಎಲ್ಲ ಇರುತ್ತೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದ್ರೇನು? ಮಿಶ್ರ ಅಂದ್ರೇನು? ಒಂದು ನಿಮ್ಗೆ ಸೋಷಿಯಲ್ಲೂ ಇರಬೇಕು, ಕ್ಯಾಪಿಟಲಿಸಮು ಇರಬೇಕು. ಓಕೆ, ಅಂದ್ರೆ ಸರ್ಕಾರದ ಕೈಲೂ ಇರಬೇಕು, ಮತ್ತೆ ಪ್ರೈವೇಟು ಇರಬೇಕು. ಅಂತದ್ದು ಯಾವ್ದಿದೆ? ಆಪ್ಷನ್ ಡಿ ಇದೆ ನೋಡಿ. ಸರ್ಕಾರದ ಭಾಗವಹಿಸಿ ಮತ್ತು ಯೋಜನೆಗಳು ಮಾರ್ಗದರ್ಶನ ಪಟ್ಟ ಮಾರುಕಟ್ಟೆ ವಿಧಾನ. ನಮ್ಮ ಭಾರತ ಮಿಕ್ಸ್ಡ್ ಎಕಾನಮಿ ತಾನೆ, ಸೋಷಿಯಲ್ ಅಲ್ಲ, ಚೈನಾ ತರ ಅಲ್ಲ, ರಷ್ಯನ್ ತರ ಅಲ್ಲ. ನಮ್ದು ಕ್ಯಾಪಿಟಲಿಸಮು ಇದೆ, ಸೋಷಿಯಲಿಸಮ್ ಇದೆ, ಮಿಕ್ಸ್ಡ್ ಆರ್ಥಿಕ ವ್ಯವಸ್ಥೆ. ಅಂದ್ರೆ ಪ್ರೈವೇಟ್ ಅಲ್ಲೂ ಇದೆ, ಬಟ್ ಸರ್ಕಾರ ಸ್ವಲ್ಪ ಅದಕ್ಕೆ ಮಾರ್ಗದರ್ಶನ ಕೊಡುತ್ತೆ, ಸರ್ಕಾರದಲ್ಲೂ ನಿಯಂತ್ರಣದಲ್ಲೂ ಸ್ವಲ್ಪ ಇದೆ, ಎರಡು ಇರಬೇಕು. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಮೊಹರಾ ವಿದ್ಯುತ್ ನೋಡಿ, ಇದು ಕರೆಂಟ್ ಅಫೇರ್. ಈಗ ಇದು ಕರೆಂಟ್ ಅಫೇರ್ ಯಾಕೆ ಬಂತು? ಇದನ್ನ ಈಗ ಡೆವಲಪ್ ಮಾಡ್ಬೇಕು, ಅಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು ಅಂತ, ಸರಿ ಮಾಡಬೇಕು ಅಂತ. ಇದಿರೋದು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಓಕೆ, ಆಧುನೀಕರಣ ಮಾಡಬೇಕು ಅಂತ ಸುದ್ದಿಯಲ್ಲಿತ್ತು. ಪ್ರತಿ ವರ್ಷ ವಿಶ್ವ ಹೋಮಿಯೋಪತಿ ಯಾವಾಗ ಮಾಡ್ತೀವಿ? April 10. ಯಾಕೆ ಮಾಡ್ತೀವಿ ನೋಡಿ? ಈ ತರದೆಲ್ಲ ನಾನು ಕರೆಂಟ್ ಅಫೇರ್ ಅಲ್ಲಿ ತಗೊಳ್ಳೋ ದಿನಗಳು ತಗೋತೀನಿ. ಅಂತದ್ದು ಎನ್ವೈರನ್ಮೆಂಟ್ದು, ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಈ ತರ ನಾವು ನೋಡಕ್ ಹೋದ್ರೆ ತಿಂಗಳು 3-4 ಇರುತ್ತೆ. ನೀವು ಹೆಂಗ್ ನೆನ್ಪಿಟ್ಕೋತೀರಾ? ಈ ತರ ಒಂದೊಂದು ಬಂದಾಗ ಬಿಡ್ಬೇಕಾಗುತ್ತೆ ಸ್ನೇಹಿತರೆ, ಏನು ಮಾಡಕ್ಕಾಗಲ್ಲ. ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಡಾಕ್ಟರ್ ಸ್ಯಾಮ್ಯುಯಲ್ ಹ್ಯಾನ್ಮೆನ್ ಅಂತಕ್ಕಂಥವ್ರು ಫೌಂಡರ್ ಆಫ್ ಹೋಮಿಯೋಪತಿ. ಹಾಗಾಗಿ ಅವ್ರ ಬರ್ತ್ಡೇನ ಹೋಮಿಯೋಪತಿ ಡೇ ಅಂತ ಸೆಲೆಕ್ಟ್ ಮಾಡ್ತಾರೆ. ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸಲು ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸರ್ಕಾರವು ತನ್ನ ನೋಡಿ, ರಾಜ್ಯ ಕೇಂದ್ರಾಡಳಿತ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಜ್ಞಾಪಕ ಬಂದ್ಬಿಡೋಕೆ ಎಲ್ಲಿದೆ ಸರ್? ಜಮ್ಮು ಇದೆ, ಡೆಲ್ಲಿ ಇದೆ. ಡೆಲ್ಲಿಗೆ ಹಾಕ್ಬಿಡಿ. ಯಾಕಂದ್ರೆ ಎಲೆಕ್ಟ್ರಿಕ್ ವಾಹನ ನೀತಿ 2.0. ಯಾಕಂದ್ರೆ ಡೆಲ್ಲಿಲೇ ತಾನೇ ನಮಗೆ ಪೊಲ್ಯೂಷನ್ ಜಾಸ್ತಿ, ಹಾಗಾಗಿ ಎಲೆಕ್ಟ್ರಿಕ್ ಸಿಟಿನ ಅಳವಡಿಸ್ಕೋಬೇಕು ಅಂತ ನೋಡಿ. ಇದು ಗೊತ್ತಿಲ್ಲ ಅಂದ್ರೆ ಕರೆಂಟ್ ಅಫೇರ್ ನಾವು ಆಟೋಮೆಟಿಕ್ ಆಗಿ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಬರ್ತೇನೆ, ಸೇವಾ ಗುಣಮಟ್ಟವನ್ನು ಸುಧಾರಿಸಲು April 2000 ನೋಡಿ. ಇದು ಏಪ್ರಿಲ್ದು ತುಂಬಾ ಕೇಳಿದಾನೆ, ಇದರಲ್ಲಿ ಮಾರ್ಚ್ ಕೇಳಿದಾನೆ ಕರೆಂಟ್ ಅಫೇರ್. ನಮ್ಮ ಒಂದು ಪ್ಲೇ ಲಿಸ್ಟ್ ಏನು ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಕರೆಂಟ್ ಅಫೇರ್ ಸಾಕು. ಆಕ್ಚುಲಿ ಇದನ್ನ ಏಪ್ರಿಲ್ ನಾನು ಇನ್ಕ್ಲೂಡ್ ಮಾಡಿದ್ದೆ ಈ ಕ್ವಶನ್ ನಮ್ಮ ಕರೆಂಟ್ ಅಫೇರ್ ಅಲ್ಲಿ ತೆಗ್ದಾಕ್ತೇವೆ. ಏನ್ ಬೇರೆ ರಾಜ್ಯಕ್ಕೆ ಯಾಕೆ ಕೇಳ್ತಾನೆ ಇದು, UP ಇದು ಅಂತ ಹೇಳಿ ನಾನು ತೆಗ್ದಾಕೆ. ಆದ್ರೆ ನೋಡಿ, ಅಂತದಕ್ಕೆ ಕೇಳ್ತೀನಿ, ಏನೋ ಮಾಡಕ್ಕಾಗಲ್ಲ. ಆ ತರದ್ದು ನಾವು ಬೇಡ, ತುಂಬಾ ಲೀಸ್ಟ್ ಅನ್ನೋದು ಒಂದ್ಸಲ ಬಂದ್ಬಿಡುತ್ತೆ. ಓಕೆ, ಸೇವಾ ಗುಣಮಟ್ಟವನ್ನು ಆಧರಿಸಿ ಒಂದು ರಾಜ್ಯ ಸರ್ಕಾರ QR ವ್ಯವಸ್ಥೆ, ನೀವು ಅದ್ರ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನ ಫೀಡ್ಬ್ಯಾಕ್ ನೇ ಕೊಡಬಹುದು. ಇದನ್ನ ತಂದಿದ್ದು ಉತ್ತರ ಪ್ರದೇಶ. ಓಕೆ, ಉತ್ತರ ಪ್ರದೇಶ. ನೆಕ್ಸ್ಟ್, ಲಘು ಯುದ್ಧ ಹೆಲಿಕಾಪ್ಟರ್. ಇದು ಕೂಡ ಅಷ್ಟೇ ಮಾರ್ಚ್ದು. ಇದು ಮಾರ್ಚ್ ಅಥವಾ ಡಿಸೆಂಬರ್ ಇರಬೇಕು, ಚೆಕ್ಔಟ್ ಮಾಡಿ. ಇದನ್ನ HAL. ಓಕೆ, HAL ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಓಕೆ, ನಾನು ಹೇಳ್ತಾ ಇದ್ದಲ್ಲ, ಜಸ್ಟ್ ನಮ್ಮ ಪ್ಲೇ ಲಿಸ್ಟ್ ರೆಫರ್ ಮಾಡಿ, ದಟ್ ಇಸ್ ಮೋರ್ ದನ್ ಎನಫ್. ಓಕೆ, ಫ್ರೀ ಇದ್ದರೆ ವೀಕ್ಲಿ ಕರೆಂಟ್ ಅಫೇರ್ ರೆಫರ್ ಮಾಡಿ. ನೋಡಿ, ನೆಕ್ಸ್ಟ್ ನಮಗೆ ಇದು ಕೇಳ್ತಾನೆ, ಯಾವುದು? ಮೆಂಟಲ್ ಎಬಿಲಿಟಿ. ಈಸಿ ಇದೆ ಇವೆಲ್ಲ. ಬನ್ನಿ ನೋಡೋಣ. ತಂದೆ ಮತ್ತು ಮಗನ ವಯಸ್ಸಿನ ಸರಾಸರಿ 27. ಸರಾಸರಿ ಅಂದ್ರೆ ಸರ್ ಈಕ್ವಲ್ ಅಂತ. ಟೋಟಲ್ ಎಷ್ಟು ಮಾಡ್ಬೋದು? ಟೋಟಲ್ ಫಾದರ್ ಪ್ಲಸ್ ಸನ್ ಏನ್ ಮಾಡ್ತೀವಿ? ಟೋಟಲ್ಗೆ 27 ಇಬ್ಬರು ಅಲ್ವಾ, ಇಂಟು 2 ಅಂತ ಮಾಡ್ತೀವಿ, 54 ಅಲ್ವಾ ಸರ್. 18 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಿದೆ. ಆಫ್ಟರ್ 18 years ಅಂದ್ರೆ ಫಾದರ್ ಪ್ಲಸ್ 18 2 times ಆಫ್ ಸನ್ ಪ್ಲಸ್ 18 ಹಾಕೋಬೇಕು. 2ರಷ್ಟಿದೆ ಮಗನ ವಯಸ್ಸಿಗಿಂತ. ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಇದನ್ನು ಸಾಲ್ವ್ ಮಾಡೋಣ ಬನ್ನಿ. ನೋಡಿ, 18 ಇಲ್ಲಿ 2 times ಆಫ್ 18 ಆಗುತ್ತೆ, ಅಂದ್ರೆ 18 ಆಗುತ್ತೆ. F is equal to 2s ಪ್ಲಸ್ 18 ಅಂತ ಬರೀಬೋದಾ ಅಲ್ವಾ ಸರ್? 18 ಅಂತ ಬರೀಬೋದಾ? ಸನ್, ಎಸ್ ಅಂದ್ರೆ ಸನ್, ಎಫ್ ಅಂದ್ರೆ ಫಾದರ್. ಓಕೆ, ಈಗ
ಇದನ್ನ ಹಿಂಗೆ ಬರ್ಕೋಬೋದಾ, ಎಫ್ ಮೈನಸ್ 2s ಇಸ್ ಈಕ್ವಲ್ ಟು 18 ಅಂತ. ಈಗ ಇಲ್ಲಿ ಎಫ್ ಪ್ಲಸ್ ಎಸ್ 54 ಅಂತ ಗೊತ್ತು ನಮಗೆ, ಇಕ್ವೇಶನ್ 1 ಇದು ಇಕ್ವೇಶನ್ 2. ಸಾಲ್ವ್ ಮಾಡಿ, ಮೈನಸ್ ಮಾಡಿ, ಅಂದರೆ ಎಫ್ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 54, ಎಫ್ ಮೈನಸ್ 2s ಇಸ್ ಈಕ್ವಲ್ ಟು 18. ಮೈನಸ್ ಮಾಡೋಣ ಇದನ್ನು, ಅಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಮಾಡಿದ್ರೆ ಎಫ್ ಎಫ್ ಕ್ಯಾನ್ಸಲ್ಲು, ಇದು ಪ್ಲಸ್ ಪ್ಲಸ್ ಅಂದರೆ 3s ಆಗುತ್ತೆ. 54 18 ಕಳೆದ್ರೆ ಎಷ್ಟು ಸರ್? 54 18 ಕಳೆದ್ರೆ ಎಷ್ಟು? 10 ಕಳೆದ್ರೆ 44, 8 ಕಳೆದ್ರೆ 42 ಅಲ್ವಾ? ಸಾರಿ 14 8 2 6 ಇದು 6, ಇಲ್ಲಿ 1 ಹೋಯ್ತು, 4 1 ಕಳೆದ್ರೆ 36. ಸೊ ಎಸ್ ಇಸ್ ಈಕ್ವಲ್ ಟು 12. ಸಣ್ಣ 12, ಸಣ್ಣ 12 ಆದರೆ ಇದಕ್ಕೆ ಹಾಕಿ, ಎಫ್ ಪ್ಲಸ್ ಎಸ್ ಇಸ್ ಈಕ್ವಲ್ ಟು 54 ಇದೆಯಲ್ಲ, ಇದು ಹಾಕಿ. ಎಫ್ ಏನಾಗುತ್ತೆ? 54 ಮೈನಸ್ ಈ ಕಡೆ ಬಂದರೆ 12 ಇಸ್ ಈಕ್ವಲ್ ಟು 42. ಸೊ ಆನ್ಸರ್ 42 ಫಾದರು, ಸನ್ 12. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಇದೆಲ್ಲ ಈಸಿ ಇದೆ. ಸಾರಿ, ನೆಕ್ಸ್ಟ್ ಬನ್ನಿ. ಒಬ್ಬ ವ್ಯಕ್ತಿ ತನ್ನ ಮಗನ ಜನ್ಮದಿನದಂದು ಕೆಲವು ಹುಡುಗರು ಮತ್ತು ಹುಡುಗಿಯರನ್ನು ಆಹ್ವಾನಿಸ್ತಾನೆ. ಓಕೆ, ಹುಡುಗರ ಸಂಖ್ಯೆ ಹುಡುಗಿಯರಿಗಿಂತ 2 ಕಡಿಮೆ ಇತ್ತು ಮತ್ತು ಪ್ರತಿ ಹುಡುಗನಿಗೆ 10 ರು ಮತ್ತು ಪ್ರತಿ ಹುಡುಗಿ 20 ರು ನೀಡ್ತಾನೆ. ಅಂದ್ರೆ ಹುಡುಗ ಹುಡುಗಿ ಇಬ್ರು ಬರ್ತಾರೆ. ಓಕೆ, ಅಂದ್ರೆ ಬಾಯ್ಸ್ ಪ್ಲಸ್ ಗರ್ಲ್ಸ್ ಬರ್ತಾರೆ ಅಂತ ಇಟ್ಕೋ. ಹುಡುಗರ ಸಂಖ್ಯೆ ಹುಡುಗರಿಗಿಂತ 2 ಕಡಿಮೆ ಅಂದ್ರೆ ಇದನ್ನ ನಾವು ಹಿಂಗ್ ಬರ್ಕೋಬೋದಾ? ಬಾಯ್ಸ್ ಇಸ್ ಈಕ್ವಲ್ ಟು ಗರ್ಲ್ಸ್, ಹುಡುಗಿಯರಿಗಿಂತ 2 ಕಮ್ಮಿ, ಗರ್ಲ್ಸ್ ಅಲ್ಲಿ 2 ಕಳೆದ್ರೆ ಬಾಯ್ಸ್ ಆಗ್ತಾನೆ. ಬಿ ಇಸ್ ಈಕ್ವಲ್ ಟು ಜಿ ಮೈನಸ್ 1 ಬರ್ಕೋಬೋದಾ? ಬರ್ಕೋಬಹುದು. ಮತ್ತೆ ಅವನು ಪ್ರತಿ ಹುಡುಗನಿಗೆ 10 ರೂಪಾಯಿ ಕೊಡ್ತಾನೆ, ಅಂದ್ರೆ 10 ರೂಪಾಯಿ ಇಂಟು ಬಾಯ್ಸ್ ಕೊಡ್ತಾನೆ, ಮತ್ತು ಪ್ರತಿ ಹುಡುಗಿಗೆ 20 ರೂಪಾಯಿ ಕೊಡ್ತಾನೆ, 20 ರೂಪಾಯಿ ಇಂಟು ಗರ್ಲ್ಸ್ ಕೊಡ್ತಾನೆ. ಅವನು ಹಂಚಿದ ಒಟ್ಟು ಮೊತ್ತ ಇವೆರಡು ಕೂಡಿಸಿದ್ರೆ 230 ರೂಪಾಯಿ ಆಗುತ್ತೆ. ಈಗ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ, ಹುಡುಗರು ಕೇಳಿದ್ದಾನೆ. ಹಂಗಾಗಿ ಈ ಇಕ್ವೇಶನ್ ನಾವು ಹಿಂಗ್ ಬರ್ಕೋಬೋದಾ? ಓಕೆ, ಹೆಂಗ್ ಬರ್ಕೋಬಹುದು? ಬಿ ಪ್ಲಸ್ ಜಿ ಅಲ್ಲ ಬಿ, ಒಂದು ಸೆಕೆಂಡ್, ಯಾಕಂದ್ರೆ ನಮಗೆ ಬಾಯ್ಸ್ ಕೇಳಿರೋದ್ರಿಂದ ನಾವು ಅದನ್ನ ಗರ್ಲ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಗರ್ಲ್ಸ್ಗೆ ಹೆಂಗ್ ಕನ್ವರ್ಟ್ ಮಾಡ್ಕೊಳ್ಳೋದು? ಒಂದು ಸೆಕೆಂಡ್, ಪೆನ್ ತಗೋಣ. ಓಕೆ, ಇದೆಯಲ್ಲ ಇದು ಗರ್ಲ್ಸ್ ಇಸ್ ಈಕ್ವಲ್ ಟು ಬಿ ಪ್ಲಸ್ 2 ಅಂತ ಬರ್ಕೋಬೋದಾ? ಬರ್ಕೋಬೋದು ತಾನೆ? ಎಸ್ ಸರ್. ಓಕೆ, ನೆಕ್ಸ್ಟ್ ಏನಾಯ್ತು? ಬರ್ಕೊಂಡ್ಮೇಲೆ ಇಲ್ಲಿಗೆ ಹಾಕಿ, ಇದನ್ನ ನೋಡಿ. ಇದನ್ನ ನಾವು ಆಕ್ಚುಲಿ 10 ಹೊರಗೆ ತಗೋಬಹುದು, ಬೇಡ ಹಂಗೆ ಮಾಡಿ. 10b ಪ್ಲಸ್ 20 ಇಂಟು ಬಿ ಪ್ಲಸ್ 2 ಇಸ್ ಈಕ್ವಲ್ ಟು 230 ಆಗುತ್ತೆ. ಈಗೇನಾಗುತ್ತೆ? ಇಲ್ಲಿ 10b ಪ್ಲಸ್ 20b 30b ಆಗುತ್ತೆ. ಡೈರೆಕ್ಟಾಗಿ ಬರಿತೀನಿ ನಾನು. ಇಂಟು 20 ಇಂಟು ಬಿ ಅಂದ್ರೆ 10b, ಇಲ್ಲಿ 10b ಇದೆ, ಇಲ್ಲಿ 20b ಆಗುತ್ತೆ, 30b ಆಗುತ್ತೆ. ಇದು 20 ಇಂಟು 2 ಅಂದ್ರೆ 60 ಆಗುತ್ತೆ ಅಲ್ವಾ? 20 ಇಂಟು 60 ಆಗುತ್ತೆ. ಮತ್ತೆ 20b ಆಗುತ್ತೆ ಪ್ಲಸ್ 40 ಇಸ್ ಈಕ್ವಲ್ ಟು 230. ಕರೆಕ್ಟಾ? ಎಸ್. ಈಗ ಎಷ್ಟಾಯ್ತು ಒಟ್ಟು? ಇದು 30 ಇದೆಯಲ್ಲ, ಇದು ಎಷ್ಟಾಯ್ತು? ಶೋ, ಇಲ್ಲಿ 30b ಅಂತ ಬರ್ತೀನಿ. ಅದಕ್ಕೆ ಏನಾಯ್ತು ಅಂತ ಇಲ್ಲಿ ನೋಡಿ. ಇಲ್ಲಿ ಆಗ್ಲೇ ನಾನು ಮಾಡಿ 10b ಪ್ಲಸ್ 20 30b ಅಂತ ಬರ್ದ್ಬಿಟ್ಟಿದ್ದೀನಿ ಅಲ್ವಾ ಸರ್? ಬರ್ದು ಪುನಃ ಯಾಕೆ ಬರ್ಕೊಂಡು, ಅದಕ್ಕೆ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅದನ್ನ ಯೋಚನೆ ಮಾಡ್ತಾ ಇದೆ. ಓಕೆ, ಆಯ್ತಲ್ವಾ? ಈಗ 30b 40 ಇದೆ, ಇನ್ನು 30 ಇದೆ. ಈಗ 30b ಇದನ್ನ ನಾನು ಏನ್ ಮಾಡ್ತೀನಿ, ಈ ಕಡೆ ತಗೋತೀನಿ. 230 40 ಕಳೆದ್ರೆ 190 ಆಯ್ತು. ಸೊ ಬಿ ಇಸ್ ಈಕ್ವಲ್ ಟು 190/30 ಆಯ್ತು. 0 0 3ರಿಂದ ಹೋಗ್ತಾ ಇಲ್ಲ ಅಂದ್ರೆ ಏನೋ ಆಪ್ಷನ್ ನಲ್ಲಿ ನಿಮಗೆ ತಪ್ಪು ಕೊಟ್ಟಿದ್ದಾನೆ. ಗ್ರೇಸ್ ಬರ್ಬೇಕು, ಇದಕ್ಕೆ ಗ್ರೇಸ್ ಬರಬೇಕು. ಯಾಕಂದ್ರೆ ನೋಡಿ, ನೀವು ಮಾಡಿದ್ರೆ 3 6 18 ಪಾಯಿಂಟ್. ಓಕೆ, 0.3 ಈ ತರ ಏನೋ ಬರುತ್ತೆ, ಬರಂಗಿಲ್ಲ ಆ ತರ 6 ಪಾಯಿಂಟ್ ಅಂತ.
ಓಕೆ, ಇದು ಗ್ರೇಸ್ ಬರಬೇಕಾಗುತ್ತೆ, ನೋಡೋಣ ಏನ್ ಮಾಡ್ತಾನೆ ಅಂತ. ಓಕೆ, ಇದು ಸೂಪರ್ ಕ್ವಶನ್ ಇದೆ ನೋಡಿ, ಚೆನ್ನಾಗಿದೆ ಇದು. ಈಗ ಮನೀಶ್ ಅಂತಕ್ಕಂಥವನು ಮಾರ್ಚ್ 3, 1980 ಅಂತ ಜನಿಸ್ತಾನೆ. ಸಂಜೀವ್ ಮನೀಶ್ಗಿಂತ 4 ದಿನ ಮೊದಲು, ನೋಡಿ ಮನೀಶ್ ಅಂದ್ರೆ ಎಮ್ಮು 2 ಮಾರ್ಚ್ಗೆ ಜನಿಸ್ತಾನೆ 1980 ಅಲ್ವಾ ಸರ್. 4 ದಿನ ಮೊದಲು ಜನಿಸ್ತಾನೆ ಯಾರು? ಸಂಜೀವ್. ಅಂದ್ರೆ 1980 ಇಸ್ ಎ ಲೀಪ್ ಇಯರ್. ಇದು ಲೀಪ್ ಇಯರ್ ಅಂತೀವಿ. ಲೀಪ್ ಇಯರ್ ಅಂದ್ರೇನು? 4ರಿಂದ ಭಾಗ ಆಗುತ್ತೆ, 7 ಕ್ಲೀನ್ ಆಗಿ ಭಾಗ ಆಗುತ್ತೆ. ಅಂದ್ರೆ ಆ ಮಂತ್ ಅಲ್ಲಿ ಏನಿರುತ್ತೆ ಸರ್? ಫೆಬ್ 29 ದಿನ ಇರುತ್ತೆ ಅಲ್ವಾ ಸರ್. ಮಾರ್ಚ್ 3 4 ದಿನ ಮುಂಚೆ ಸಂಜೀವ್ ಹುಡ್ತಾನೆ. ಹಾಗಾದ್ರೆ ಸಂಜೀವ್ 4 ದಿನ ಮುಂಚೆ ಅಂದ್ರೆ ಫೆಬ್ 28ಕ್ಕೆ ಅವನು 1980 ಜನಿಸ್ತಾನೆ ಅಂತ ಅರ್ಥ ಆಯ್ತು ಅಲ್ವಾ. ಮಾರ್ಚ್ 3 ಅಂದ್ರೆ ಲೆಕ್ಕ ಹಾಕೊಳ್ಳಿ, 4 ದಿನ. 29ನೇ ತಾರೀಕಿದ್ದು 28 ಅಲ್ಲ, ಫೆಬ್ರವರಿ ಆ ವರ್ಷ. ಅರ್ಥ ಆಯ್ತಲ್ವಾ. ನಮ್ಗೆ ಏನ್ ಕೇಳಿದಾನೆ? ಆ ವರ್ಷದ ಗಣರಾಜ್ಯೋತ್ಸವ ಶನಿವಾರ ಬರುತ್ತೆ. ಶನಿವಾರ ಒಂದು ನಮ್ಗೆ ಕೊಟ್ಬಿಟ್ಟಿದ್ದಾನೆ ಗಣರಾಜ್ಯೋತ್ಸವ ಅಂತ. ಡೇಟ್ ಗೊತ್ತು, ಗಣರಾಜ್ಯೋತ್ಸವ ಜನವರಿ 26. ಜಾನ್ 26 ಇಸ್ ರಿಪಬ್ಲಿಕ್ ಡೇ ಅಲ್ವಾ ಸರ್. ಶನಿವಾರ ಬಿದ್ದಿದೆ. ಅದು ಯಾವಾಗ ಬಿದ್ದಿದೆ ಸರ್? ಸ್ಯಾಟರ್ಡೆ. ನಮ್ಗೆ ಸಂಜೀವ್ ಹುಟ್ಟಿದ ದಿನ ಹೇಳ್ಬೇಕು. ಸಂಜೀವ್ ಹುಟ್ಟಿದ ಫೆಬ್ರವರಿ 20 ಗೊತ್ತಿದೆ, ಅದಾಗ ಯಾವ ದಿನ? ಶನಿವಾರನ, ಮಂಗಳವಾರನ, ಬುಧವಾರನ, ಶುಕ್ರವಾರ, ಗುರುವಾರ ಅಂತ ಹೇಳ್ಬೇಕು. ಸೊ ಇದು ಸಿಂಪಲ್. ಈಗ ಜನವರಿ 26 ಇದೆಯಲ್ಲ ಸರ್, ಜನವರಿ ಮಂತ್ ಅಲ್ಲಿ ಟೋಟಲ್ ಎಷ್ಟಿದೆ ಸರ್? 31 ದಿನ ಇದೆ. ಅದ್ರಲ್ಲಿ 26 ಕಳಿತೀವಿ. ಜನವರಿ 26 ನಂತರ ನಾವು ತಗೋಬೇಕು. ಆ ತಿಂಗಳಲ್ಲಿ ಎಷ್ಟು ಉಳಿತು ಅಂದ್ರೆ 5 ದಿನ ಉಳಿತು. ಜನವರಿ ನಮ್ಗೆ 5 ದಿನ ಸಿಕ್ತು. ಮತ್ತೆ ಫೆಬ್ರವರಿಲಿ ಎಷ್ಟು ದಿನ, ಅವನ ತಾರೀಕು ಎಷ್ಟು? 28 ಅಂತ ಬರ್ತದೆ. ಫೆಬ್ರವರಿ 28 ಅಂದ್ರೆ ಏನಾಯ್ತು? 28 + 5 ಮಾಡಿ 33 ದಿನ ಆಯ್ತು. ಈಗ 33 ದಿನ ಇದೆ ಸರ್. ನಾವು ದಿನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಮ್ಗೆ ರೆಫರೆನ್ಸ್ ದಿನ ಸಿಕ್ಬೇಕು. ಗಣರಾಜ್ಯೋತ್ಸವ ಶನಿವಾರ ರೆಫರೆನ್ಸ್ ದಿನ, ಯಾಕಂದ್ರೆ ನಾವು ಅಲ್ಲಿಂದ ತಗೋತಾರ ತಾನೆ. 26ನೇ ತಾರೀಕಿಂದ ಹುಟ್ಟುಹಬ್ಬಕ್ಕೆ 28ನೇ ತಾರೀಕು, ಜನವರಿ 26ರಿಂದ ಫೆಬ್ರವರಿ 28ಕ್ಕೆ ಒಟ್ಟು 33 ದಿನ ಇದೆ. ಬಟ್ 26 26 ಜಾನ್ವರಿ ರಿಪಬ್ಲಿಕ್ ಡೇ ಅಂದ್ರೆ ಶನಿವಾರ ಆವತ್ತು, ಶನಿವಾರ. ಸೊ ಹಾಗಾದ್ರೆ ಶನಿವಾರ ಆವತ್ತಂದ್ರೆ ನೆಕ್ಸ್ಟ್ ಶುಕ್ರವಾರ ತನಕ 7 ಡೇಸ್, ಆಮೇಲೆ ಪುನಃ ಶನಿವಾರ ಬರುತ್ತೆ. ಹಾಗಾದ್ರೆ 33 ದಿನನ ಒಂದು ವೀಕ್ಗೆ 7 ಡೇಸ್ ಡಿವೈಡ್ ಬೈ 7 ಮಾಡಿ ಏನಾಗುತ್ತೆ? 7 4 28 ಅಂದ್ರೆ 4 ವಾರ, 5 ಶೇಷ ಭಾಗಿಯಾಗಲ್ಲ, 5 ದಿನ ಬರುತ್ತೆ. 4 ವಾರ 5 ದಿನ ಬರುತ್ತೆ. ಈ 5 ದಿನ ಅಂದ್ರೆ ಯಾವಾಗ್ಲಿಂದ ಬರುತ್ತೆ? ಲೆಕ್ಕ ಹಾಕೊಳ್ಳಿ, ಯಾವಾಗ್ಲಿಂದ ಬರುತ್ತೆ 5 ದಿನ? 4 ವಾರ ಅಂದ್ರೆ ಏನು ಸರ್? ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಸೊ ಗುರುವಾರ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿಲ್ಲ? 4 ವಾರ ಅಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಶನಿವಾರದಿಂದ ಸ್ಟಾರ್ಟ್ ಆಗಿ, ಯಾಕಂದ್ರೆ ನಮ್ಗೆ ರೆಫರೆನ್ಸ್ ಶನಿವಾರ ಕೊಟ್ಟಿದ್ದಾನೆ. ಶುಕ್ರವಾರಕ್ಕೆ 7 ದಿನ ಮುಗೀತು, ಪುನಃ ಶನಿವಾರದಿಂದ ಸ್ಟಾರ್ಟ್ ಆಗುತ್ತೆ. 4 ವಾರ ಅಂದ್ರೆ ಶನಿವಾರ ಟು ಶನಿವಾರ ಮುಗೀತು. ಶನಿವಾರ ಆದ್ಮೇಲೆ 5 ದಿನ ಇದು. ಶನಿವಾರ ಆದ್ಮೇಲೆ ಯಾವುದು? ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಗುರುವಾರ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದ್ಸಲ ಕೇಳಿ ಅರ್ಥ ಆಗುತ್ತೆ. ಒಂದು ಕೆಲಸವನ್ನು 6 ದಿನಗಳಲ್ಲಿ ಮಾಡ್ತಾನೆ ಎ. ಬಿ ಅದೇ ಕೆಲಸನ 5 ದಿನದಲ್ಲಿ ಮಾಡ್ತಾನೆ. ಆ ಕೆಲಸದ ಒಪ್ಪಂದ ಮತ್ತೆ 220 ರೂಪಾಯಿ ಟೋಟಲ್ ಕೊಟ್ಬಿಡ್ತಾರೆ. ಹಂಗಾರೆ ಬಿಗೆ ಎಷ್ಟು ಸಿಕ್ತು ಅಂತ. ಅವ್ರೆಷ್ಟು ಕೆಲಸ ಮಾಡಿರ್ತಾರೆ ಅಷ್ಟು ಸಿಗ್ತದೆ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್, ಎ 6 ದಿನದಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ತಾನೆ, ಬಿ 5 ದಿನ ಮುಗುತ್ತಾನೆ. LCM ಏನು? LCM ಟೋಟಲ್ ವರ್ಕ್ ಅಂತ ಕರಿತೀವಿ. 6 5 LCM ಏನು? 30. ಓಕೆ, ಈಗ ನಾವು ಅವರು ಒಂದಿನಕ್ಕೆ ಈಗ 6 ದಿನದಲ್ಲಿ ಮುಗಿಸ್ತಾನೆ ಸರ್, ಬಿ 5 ದಿನದಲ್ಲಿ ಮುಗಿಸ್ತಾನೆ ಸರ್. ನಾವು ಹೆಂಗೆ ಇದನ್ನ ಮಾಡ್ತೀವಿ? ದಿನದ ಲೆಕ್ಕದಲ್ಲಿ ತಾನೆ ಹಾಕೋದು. ಅಂದ್ರೆ ಎ ಒಂದಿನಕ್ಕೆ ಎ ಎಷ್ಟು ಸಲ ಹೋಗುತ್ತಿದ್ದು? 6 × 5. ಇದು ಸಲ ಹೋಗುತ್ತೆ? 6 × 5 × 6. ಅಂದ್ರೆ ಎ ಪರ್ ಡೇ ಒಂದು, ಈಗ ಗೊಂಬೆ ಮಾಡ್ತಾ ಇದ್ರೆ ಅಂತ ಇಟ್ಕೊಳ್ಳೋಣ, ಪರ್ ಡೇ 5 ಗೊಂಬೆ ಮಾಡ್ತಾನೆ ಅಂತ ನೋಡಿ, 6 5 30. ಬಿ ಪರ್ ಡೇ 6 ಗೊಂಬೆ ಮಾಡ್ತಾನೆ. ಇವ್ರು ಏನ್ ಗೊಂಬೆ ಮಾಡ್ತಾರೆ ಅದ್ರ ತಕ್ಕಂತೆ ಕೆಲಸ ದುಡ್ಡು ಕೊಡೋದಲ್ವಾ. ಒಂದ್ ಗೊಂಬೆಗೆ ಇಷ್ಟು ಅಂತಿರುತ್ತೆ. ಈಗ 220 ರೂಪಾಯಿ ಟೋಟಲ್ ಕೊಟ್ಟಿದ್ದಾರೆ. ಹಂಗಾರೆ ಇಲ್ಲಿ 6 ಜಾಸ್ತಿ ಮಾಡ್ತಾನೆ ಒಂದ್ ದಿನಕ್ಕೆ ಅಂತ ಆಯ್ತು. ಹಂಗ 6 ಜಾಸ್ತಿ, ಬಿಗೆ ಜಾಸ್ತಿ ಸಿಗ್ಬೇಕು. ಈಗ ಟೋಟಲ್ ಎಷ್ಟು ಮಾಡಿದ್ರು ಅವರು? ಟೋಟಲ್ 11 ಮಾಡಿದ್ರು ಸರ್ ಟೋಟಲ್, ಅಲ್ವಾ ಸರ್. ಬಟ್ 220 ಟೋಟಲ್ ಕೊಟ್ಬಿಟ್ಟಿದ್ದಾನೆ ಇಬ್ರಿಗೂ ಸೇರಿ. ಬಿಗೆ ಸಿಕ್ತು ಅಂತ. ಬಿನ ಶೇರ್ ಏನಾಗುತ್ತೆ? ಬಿನ ಶೇರು ಟೋಟಲ್ 11 ಮಾಡಿದ್ದಾರೆ, ಅದ್ರಲ್ಲಿ 6 ಬಿ ಮಾಡಿದ್ದಾನೆ, ಇಂಟು ಟೋಟಲ್ ಕೆಲಸ ಎಷ್ಟು ಸರ್? ದುಡ್ಡು 220. 11 ಒಂದ್ಲಿ, 11 ಎರಡ್ಲಿ 0 0, 6 ಎರಡ್ಲಿ 12, 120 ರೂಪಾಯಿ ಬಿನ ಶೇರ್ ಇದೆಯಾ? 120 ಇಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಅರ್ಥ ಆಯ್ತಲ್ಲ? ಕೆಲಸ ಮತ್ತು ಕಾಲ ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡಬೇಕು. ನೆಕ್ಸ್ಟ್ ಸರ್,
ಒಬ್ಬ ಹುಡುಗ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ನಡೆದು ತನ್ನ ಶಾಲೆಗೆ 15 ನಿಮಿಷ ತಡವಾಗ್ತಾನೆ. ಓಕೆ. ಮುಂದಿನ ಬಾರ ಅವನು ತನ್ನ ವೇಗವನ್ನು 2 ಗಂಟೆ ಕಿಲೋಮೀಟರ್ಗೆ ಹೆಚ್ಚಿಸ್ತಾನೆ, ಆದರೂ ಅವನು 5 ನಿಮಿಷ ತಡವಾಗಿ ತಲುಪ್ತಾನೆ. ಓಕೆ. ಅವನ ಮನೆಯಿಂದ ಶಾಲೆಗೆ ಇರುವ ದೂರ ಕಂಡಿರಬೇಕು. ಸಿಂಪಲ್ ಫಂಡ, ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ನಿಮ್ಗೊಂದು ಫಾರ್ಮುಲಾ ಗೊತ್ತಿದೆ, ಏನು ಸರ್? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಅಥವಾ ಇದನ್ನ ಹೆಂಗ್ ಬೇಕಾದ್ರೂ ಬರ್ಕೋಬಹುದು, ಅಥವಾ ಇದನ್ನ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರೀಬಹುದು. ಸಿಂಪಲ್. ಈ ಫಾರ್ಮುಲಾ ಗೊತ್ತಿದೆ ನಿಮ್ಗೆ. ಇಲ್ಲಿ ಒಬ್ಬ ಹುಡುಗ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾನೆ ಫಸ್ಟ್ ಟೈಮ್. ಓಕೆ. 10 ಕಿಲೋಮೀಟರ್ ಹೋಗ್ತಾನೆ ಸರ್. ಶಾಲೆಗೆ 15 ನಿಮಿಷದಲ್ಲಿ ತಡಿತಾನೆ. ನೋಡಿ, ಇಲ್ಲಿ ನಿಮಿಷ ಕೊಟ್ಟಿದ್ದಾನೆ. ಓಕೆ, 15. ನೆಕ್ಸ್ಟ್ 10 ಕಿಲೋಮೀಟರ್ ಹೋಗಿ ವೇಗದಲ್ಲಿ 10 ಕಿಲೋಮೀಟರ್ ಪರ್ ಅವರ್ ಹೋಗುತ್ತಾನೆ, ಆದ್ರೆ 15 ನಿಮಿಷ ಲೇಟ್ ಆಗುತ್ತೆ. ನೆಕ್ಸ್ಟ್ 2 ಹೆಚ್ಕೋತಾನೆ ಅಂದ್ರೆ ಅರ್ಥ ಏನು? 10 + 2 = 12 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನೆ. ಹೋದ್ರೂ 5 ನಿಮಿಷ ಲೇಟ್ ಆಗಿ ಹೋಗ್ತಾನೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟು? 15 - 5 ಡಿಫ್ರೆನ್ಸ್ ಎಷ್ಟು? 5 ನಿಮಿಷ ಡಿಫ್ರೆನ್ಸ್ ಆಯ್ತು. ಓಕೆ. ಡಿಫ್ರೆನ್ಸ್ ಇನ್ ಟೈಮ್ ಅಂದ್ರೇನು? ಟೈಮ್ ನ ನಾವು ಇಲ್ಲಿ ಡಿಫ್ರೆನ್ಸ್ ಮಾಡ್ತಾ ಇದ್ವಿ. ಬಟ್ ಇದು ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಿಲೋಮೀಟರ್ ಇದೆ, ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದೆ ನೋಡಿ, ಅವರ್ ಅಲ್ಲಿ ಕೊಟ್ಟಿದೆ, ಇದು ಮಾತ್ರ ಮಿನಿಟ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಇದನ್ನ ನಾವು 5 ನಿಮಿಷನ ನಾವು ಅವರ್ಗೆ ಕನ್ವರ್ಟ್ ಮಾಡಬೇಕು. ಓಕೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಎಸ್, ಅರ್ಥ ಆಗ್ತಾ ಇದೆಯಾ ಇದು ಸ್ನೇಹಿತರೆ? ಅವರ್ಗೆ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಆಪ್ಷನ್ ಅಲ್ಲೂ ನಮ್ಗೆ ಏನ್ ಕೊಟ್ಟಿದ್ದಾನೆ ಸರ್? ಅವನು ಅವರ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಇದು 5 ನಿಮಿಷ ಅಲ್ಲ, 10 ನಿಮಿಷ. ಓಕೆ. 15 5 ಕಳೆದ್ರೆ 10 ತಾನೆ. ಓಕೆ, 10 ನಿಮಿಷ ಡಿಫ್ರೆನ್ಸ್ ಆಫ್ ಟೈಮ್ ಇದೆ. ಸೊ ಅವರ್ಗೆ ಮಾಡಿದ್ರೆ ಇದು ಡಿಫ್ರೆನ್ಸ್ ಆಫ್ ಟೈಮ್ ಹಿಂಗ್ ಬರ್ಕೊಳ್ಳೋಣ. 0 ಅಂದ್ರೆ 1/6 ಆಯ್ತು. ಈಗ ನಾನು ಏನ್ ಮಾಡ್ತೀನಿ? ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಏನ್ ಮಾಡ್ತೀನಿ? ಡಿಫ್ರೆನ್ಸ್ ಆಫ್ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇರಬೇಕು. ಈಗ ಡಿಸ್ಟೆನ್ಸ್ ನಾನು ಎಕ್ಸ್ ಅಂತ ಇಟ್ಕೋದು. ನಮ್ಗೆ ದೂರನ ಕಂಡಿಡಿಯೋ ಕೇಳೋದು, ಅವನ ಶಾಲೆಯಿಂದ ಮನೆಗೆ ಎಷ್ಟು ದೂರ ಅಂತ ಹೇಳೋದು. ಡಿಸ್ಟೆನ್ಸ್ ನ ಎಕ್ಸ್ ಅಂತ ಇಟ್ಕೋತೀನಿ. ಸ್ಪೀಡು 1 ಇದೆ, 10 ಕಿಲೋಮೀಟರ್ ಪರ್ ಅವರ್ ಒಂದ್ ಕಡೆ. ಇನ್ನೊಂದ್ ಕಡೆ ಸ್ಪೀಡ್ 12 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ. ಈಗ ಈ ಡಿಫ್ರೆನ್ಸ್ ಆಫ್ ಟೈಮ್ ಅಂದ್ರೆ ಏನು? ಡಿಫ್ರೆನ್ಸ್ ಆಫ್ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ S1 ಮೈನಸ್ ಡಿಸ್ಟೆನ್ಸ್ ಬೈ S2 ಅಂತ. ಯಾಕೆ? ಎರಡು ತರ ನಾವು ಮಾಡಿರೋದು. ಒಂದ್ಸಲ ಇದ್ರ ಡಿಫ್ರೆನ್ಸ್, ಅದಕ್ಕೆ ಡಿಫ್ರೆನ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಅದೇ ಫಾರ್ಮುಲಾನ. ಈಗ ಇದಕ್ಕೆ ಹಾಕಿ. ಡಿಫ್ರೆನ್ಸ್ ಆಫ್ ಟೈಮ್ 1/6 ಇದೆ. ಡಿ ಏನಿದೆ? ಎಕ್ಸ್ ಇದೆ. S1 ಎಷ್ಟು? 10. ಡಿ ಏನಿದೆ? ಎಕ್ಸ್ ಇದೆ. S2 ಎಷ್ಟು? 12. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಎಸ್ ಸರ್. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು? ಇದನ್ನ LCM ತಗೋಬಹುದು. LCM ತಗೊಳ್ಳಿ. LCM ತಗೋಬಹುದು ಅಲ್ವಾ? LCM ತಗೊಳ್ಳಿ. ನಮ್ಗೆ ಎಕ್ಸ್ ಕಂಡು ಹಿಡಿಬೇಕು. 10 × 12 ಮಾಡಿ. ಇದನ್ನ ಬೇಕಾದ್ರೆ ಉಲ್ಟಾನು ಬರ್ಕೋಬಹುದು, ಬಟ್ ಹಿಂಗೆ ಇರ್ಲಿ. ಇದನ್ನೇನೋ 10 × 12 ಮಾಡಿದ್ರೆ ಇಲ್ಲಾಗತ್ತೆ 12x - 10x ಆಗುತ್ತೆ. 1/6 ಆಯ್ತು. ಓಕೆ. ಇದನ್ನ ಉಲ್ಟಾ ಮಾಡಿ ಬೇಕಾರೆ 6 ಇಸ್ ಈಕ್ವಲ್ ಟು ಏನಾಗುತ್ತೆ? 10ರಲ್ಲಿ 2x ಆಗುತ್ತೆ. 10 × 12 ಮೇಲ್ಗಡೆ ಬರ್ಕೋಣ. ಯಾಕಂದ್ರೆ ಇದು 1/6 ನ ಬರೀ 6 ಅಂತ ಮಾಡಿದ್ದೀನಿ. ರೆಸಿಪ್ರೋಕಲ್ ಉಲ್ಟಾ ಮಾಡಿದ್ದೀನಿ ಅಷ್ಟೇ. 2x ಆಗುತ್ತೆ. ಓಕೆ ಸರ್. 2 1 2 5 6 1 6 2 x ಇಸ್ ಈಕ್ವಲ್ ಟು 10 ಕಿಲೋಮೀಟರ್ಸ್. ಆನ್ಸರ್. ನಮಗೆ ಡಿಸ್ಟೆನ್ಸ್ ಡಿ ಅಂದ್ರೆ ಎಕ್ಸ್ ಅಂತ ಇಟ್ಕೊಂಡಿದ್ವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ, ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡಿ, ಈಗ ನಮಗೆ ಈ ನೆಕ್ಸ್ಟ್ 25 ಕ್ವಶನ್ಸ್ ಸಮಾಜಯುಕ್ತ ಇದೆಲ್ಲ, ಅದ್ರಲ್ಲಿ ನೋಡಿ ಕರೆಂಟ್ ಅಫೇರು, ಸ್ಟ್ಯಾಟಿಕ್, ಕಂಪ್ಯೂಟರ್ ಎಲ್ಲ ಕೇಳ್ಬಿಟ್ಟಿದ್ದಾನೆ. ಏನೋ ಅವ್ನು ಇಷ್ಟ ಬಂದಂಗೆ ಕೇಳಿದಾನೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಈ ತರ ಒಂದೊಂದು ಎಲ್ಲೋ ಬರುತ್ತೆ. ಎಲ್ಲ ಎಕ್ಸಾಮ್ ಹಿಂಗ್ ಬರಲ್ಲ. ಓಕೆ. ಈಗ ಎಸ್ಪೆಷಲಿ DCC ಬ್ಯಾಂಕ್ಸ್ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ DCC ಅಂತ ಏನ್ ಕೊಟ್ಟಿರ್ತಾನೆ, ಈಗ ಅದು ರಾಯಚೂರು ಆಗ್ಲಿ, ಮಂಡ್ಯ ಆಗ್ಲಿ, ಬೆಂಗಳೂರು ಆಗ್ಲಿ, ಓಕೆ, ಅಥವಾ ಬಳ್ಳಾರಿ ಆಗ್ಲಿ, ಮತ್ತೊಂದಾಗ್ಲಿ, ಮಗ್ದೊಂದಾಗ್ಲಿ, ಶಿರ್ಸಿ ಆಗ್ಲಿ, ಈ ತರದಲ್ಲಿ ನಿಮ್ಗೆ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾನೆ. ಓಕೆ. ಕೋಆಪರೇಟಿವ್ ಬ್ಯಾಂಕಿಂಗ್ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ನೋಡಿ, ವನ್ಯಜೀವಿ ಸಂರಕ್ಷಣಾ ಯಾವಾಗ ಬಂತು? 1972 ಆಕ್ಟ್. ಆಕ್ಚುಲಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ GK ಮಾಡಿ ಇಟ್ಟಿದ್ದೀನಿ. ಓಕೆ. ನೋಡಿ, ಅದ್ರಲ್ಲಿ ಬರುತ್ತಿದ್ದು. ನಾನು ಆಕ್ಚುಲಿ ಅಪ್ಲೋಡ್ ಮಾಡಕ್ಕೆ ಬೇರೆ ಬೇರೆ ಈ ಒಂದು ಕೀ ಆನ್ಸರ್ಸ್ ಬೇರೆ ನಾನು ಮಾಡಿದ್ರೆ ಮುಂದೆ ಅಪ್ಲೋಡ್ ಮಾಡ್ತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ನೋಡ್ಕೊಳ್ಳಿ. KA GK ಸೀರೀಸ್ ಅಲ್ಲಿ ಇದೆ ಇದು. ಓಕೆ. ಸೊ ವೆರಿ ಇಂಪಾರ್ಟೆಂಟ್. ಬೇರೆ ಬೇರೆ ಕಾಯ್ದೆಗಳನ್ನ ಕೇಳ್ತಾನೆ. ಪರಿಸರ ಸಂರಕ್ಷಣಾ ಕಾಯ್ದೆ, ಇದು ವನ್ಯಜೀವಿ 1972, ಪರಿಸರ ಸಂರಕ್ಷಣಾ ಕಾಯ್ದೆ 1986, ವಾಯು ಮಾಲಿನ್ಯ ಕಾಯ್ದೆ 1981. ಓಕೆ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕೇಳಿದನ್ ಕೂಡ ಪ್ರೀವಿಯಸ್. ನೆಕ್ಸ್ಟ್, ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಕೇಂದ್ರ ಕಚೇರಿ ಪ್ರಾಣಿದು ಜೂವಾಲಜಿಕಲ್ ಸೊಸೈಟಿ ಬರದಲ್ಲಿ ಇರುತ್ತೆ, ಕೋಲ್ಕತ್ತಾದಲ್ಲಿದೆ. ಓಕೆ. ನೆಕ್ಸ್ಟ್, ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಕೇಂದ್ರೀಯ ಏಜೆನ್ಸಿ. ನೋಡಿ, ಪರಿಸರದ ಬಗ್ಗೆ ಯುನೈಟೆಡ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಅಂತ ನಾವು ಏನ್ ಕರಿತೀವಿ ವರ್ಲ್ಡ್ ಅಲ್ಲಿ, ಭಾರತದಲ್ಲಿ ಯಾರು ನೋಡ್ಕೋತಾರೆ?
ಎನ್ವೈರನ್ಮೆಂಟ್ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫೈನಾನ್ಸ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನೋಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ SDG ಗೋಲ್ಸ್ ಇದೆ ಅಲ್ವಾ, ಸುಸ್ಥಿರ ಅಭಿವೃದ್ಧಿ, ಭಾರತದಲ್ಲಿ ಯಾರು ನೋಡ್ಕೋತಾರೆ? ನೀತಿ ಆಯೋಗ ನೋಡ್ಕೊಳ್ಳುತ್ತೆ, ನೀತಿ. ಹಂಗೆ ಇದು ಎನ್ವೈರನ್ಮೆಂಟ್ಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಚೇಂಜ್ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ನವೋದ್ಯೋಗ, ಓಕೆ, ಸ್ಟಾರ್ಟ್ಅಪ್ ಡೇ ಯಾವಾಗ? January 16 ಸೆಲೆಬ್ರೇಟ್ ಮಾಡ್ತೀವಿ ಸ್ಟಾರ್ಟ್ಅಪ್ ಡೇನ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ ಇದು. ಸ್ವಾಮಿನಾಥನ್ ಅವ್ರಿಗೆ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ರು, ಅವ್ರಿಗೆ 100 ವರ್ಷ ಆಗಿತ್ತು, ಅಂದ್ರೆ 2025. ಓಕೆ, 1925 ಆಗಸ್ಟ್ ಅಲ್ಲಿ ಹುಟ್ಟತಕ್ಕಂಥದ್ದು ಸ್ನೇಹಿತರೆ, 100 ವರ್ಷ ಆಯ್ತು. ಓಕೆ, ಭಾರತದ ರಿಜಿಸ್ಟರ್ ಜನಗಣತಿ ಆಯುಕ್ತರು ಯಾರು? ನೋಡಿ, ಇವಾಗ ಯಾಕೆ ಇದನ್ನ ಕೇಳ್ದ? ಇದು ಆಕ್ಚುಲಿ 2002 ವರ್ಷದಿಂದನೇ 2-3 ವರ್ಷದಿಂದನೇ ಆಯ್ಕೆ ಆಗಿದ್ದಾರೆ. ಈಗ ಜನಗಣತಿ ನಡೀತಾ ಇದೆಯಲ್ಲ, ಅದಕ್ಕೆ ಕೇಳಿದ್ದಾನೆ ಅಷ್ಟೇ. ಮೃತ್ಯುಂಜಯ ಕುಮಾರ್ ನಾರಾಯಣ್ ಇಸ್ ದ ರೈಟ್ ಆನ್ಸರ್. 2002ರಲ್ಲಿ ಅವ್ರು ನೇಮಕಗೊಂಡಿರ್ತಾರೆ. ಭಾರತದಲ್ಲಿ ಇವೆಲ್ಲ ಕವರ್ ಮಾಡಿದೀವಿ. ಎಲ್ಲಿ ನಡೀತಿರೋದು ಸರ್? ಇದು ಡೆಲ್ಲಿ. ಓಕೆ, ಆಸ್ಟ್ರೇಲಿಯನ್ ಓಪನ್ ಪುರುಷರ ಪ್ರಶಸ್ತಿ ಗೆದ್ದವರು ಕಾರ್ಲೋಸ್ ಅಲ್ಕರಾಜ್. ಓಕೆ, ಯಾರನ್ನ ಸೋಲಿಸ್ತಾರೆ? ನೊವಾಕ್ ಜೊಕೋವಿಕ್ ನ ಸೋಲಿಸ್ತಾರೆ. ಇದು ಅಷ್ಟೇ, ಇವೆಲ್ಲ ಕವರ್ ಮಾಡಿದೀವಿ ನೋಡಿ. ಈಗಿನಕ್ಕೆ ಯಾವ ರೋಗವನ್ನು ತಡೆಯಲು ಭಾರತ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ HPV ಲಸಿಕೆ ಏನಂತೀವಿ? ಹ್ಯೂಮನ್ ಅಪಿಲ್ಲೋ ವೈರಸ್ ಅಂತೀವಿ. ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಲ್ವಾ ಸರ್? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಕರಿತೀವಿ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ ನ ಪ್ರಸ್ತುತ ಅಧ್ಯಕ್ಷರು ಯಾರು? ಇದು ತುಂಬಾ ಹಳೆಯದಿದೆ, ಹೋದ ವರ್ಷದಲ್ಲಿ ಕೂಡ ನ್ಯೂಸ್ ಅಲ್ಲಿ ಇತ್ತು. ಯಾಕಂದ್ರೆ ಅಜಯ್ ಬಂಗಾ, ಮೊದಲು ಡೇವಿಡ್ ಮಾಲ್ಪೋಸ್ ಇದ್ರು, ಈಗ ಅವರಲ್ಲ, ಅಜಯ್ ಬಂಗಾ. ಯಾಕೆ ನ್ಯೂಸ್ ಅಲ್ಲಿ ಇದೆ ಅವರು ಅಂತಂದ್ರೆ, ಇವರು ಭಾರತದ ಮೂಲದವರು, ಪುನಾದವರು, ಅಂದ್ರೆ ಇಂಡಿಯಾ ಅಮೆರಿಕದಲ್ಲಿ ಇರ್ತಕ್ಕಂಥದ್ದು, ಇಂಡಿಯನ್ ಅಮೆರಿಕನ್ ಸಿಟಿಸನ್ಶಿಪ್ ಇಟ್ಕೊಂಡಿರ್ತಕ್ಕಂಥವ್ರು. 2023 ಇದು. ಒಂದೊಂದ್ಸಲ ಈ ತರ ಸ್ಟ್ಯಾಟಿಕ್ ಪೋರ್ಷನ್ ಕೇಳ್ತಾನೆ ಸ್ನೇಹಿತರೆ. ನೋಡಿ, ಇಲ್ಲೂ ಕೂಡ ಒಂದಷ್ಟು ಸ್ಮಾಲ್ ನಿಮಗೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕೇಳಿದ್ದಾನೆ. ಮೊದಲ 6 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ, ಫಸ್ಟ್ ಪ್ರೈಮ್ ನಂಬರ್ 6th ಸಮ್ ಏನು ಅಂತ ಕೇಳಿದ್ದಾನೆ. ಯಾವ ಸರ್? 2 + 3 + 5 + 7 + 11 + 13 ಅಲ್ಲ ಸರ್? 6 ಆಯ್ತಾ? 3 ಆಯ್ತು. ಇದನ್ನ ಕೂಡಿ 41. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 2, 4, 12, 8 ಕ್ವಶನ್ ಮಾರ್ಕ್ ಇದೆ. ಇದು ಈಸಿ. ಈ ತರ ಕೊಟ್ಟಾಗ ನಾನು ಪದೇ ಹೇಳಿದೀನಿ, ನಮ್ದೆಲ್ಲ ನೀವು ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. 2, 4, 12, 48 ಕ್ವಶನ್ ಮಾರ್ಕ್. ಇಲ್ಲಿ ನೋಡಿ, ಇದು ತುಂಬಾ ಗ್ಯಾಪ್ ಜಾಸ್ತಿ ಇದೆ. ನಾವು ಎಲ್ಲಿ ದೊಡ್ಡದು ನೋಡಬೇಕು ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಅಂದ್ರೆ ಏನಾಗ್ತದೆ? ಇದಕ್ಕೆ 2 × 2 ಆಗ್ತಾ ಇದೆ 4. ಆಮೇಲೆ × 3 ನೋಡಿ, 2, 3 × 4 ಆಗಿದೆ. ಅಂದ್ರೆ ನೆಕ್ಸ್ಟ್ × 5 ಆಗಬೇಕು. × 5 ಆಗಿದ್ರೆ ಎಷ್ಟು ಸರ್? 240 ಇಸ್ ದ ರೈಟ್ ಆನ್ಸರ್. 48 × 5 ಮಾಡಿದ್ರೆ ಏನಾಗುತ್ತೆ? 240 ಬರುತ್ತೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಕ್ಯೂಬ್ ಸಂಖ್ಯೆ ಮಾಡಿದ್ರೆ 8000 ಬರುತ್ತೆ. ಇದು ಈಸಿ ಸರ್. 8000 ಅಂದ್ರೆ ಹೆಂಗ್ ಬರಕ್ ಸಾಧ್ಯ ಸರ್? ನೋಡಿ, ಇದನ್ನ ನೋಡಿ, 0 ಬಿಟ್ಟು ಹಾಕಿ. ಇದನ್ನ ನೋಡಿ, ಈ ತರ ಕೊಟ್ಟಾಗ 8 ಯಾವಾಗ ಬರುತ್ತೆ? 2 ಕ್ಯೂಬ್ ಆದ್ರೆ 8, ಅಂದ್ರೆ 2 ಕ್ಯೂಬ್ ಅಂದ್ರೆ 20, 20 ಕ್ಯೂಬ್ ಆದ್ರೆ 8. ಸಿಂಪಲ್. 2 4, 4 8. ಸಿಂಪಲ್ ಅಲ್ವಾ ಸರ್? ನೆಕ್ಸ್ಟ್. ಓಕೆ, ಇದು ಈಸಿ ಇದೆ ನೋಡಿ. ಇದೇನಿಲ್ಲ, 5, 7 ಕ್ವಶನ್ ಮಾರ್ಕ್, 13, 17, 19 ನೋಡಿ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಪ್ರೈಮ್ ನಂಬರ್ ತರ ಕಾಣಿಸ್ತಲ್ಲ? ಪ್ರೈಮ್ ನಂಬರ್ ಇದು. ಎಸ್, ಪ್ರೈಮ್ ನಂಬರ್. 5 ಆದ್ಮೇಲೆ 7 ಆದ್ಮೇಲೆ ನೆಕ್ಸ್ಟ್ ಬರೋದು 11 ಬರಬೇಕು. 13, 17, 19, 23, 11 ಇಸ್ ದ ರೈಟ್ ಆನ್ಸರ್. ಪ್ರೈಮ್ ನಂಬರ್ ಸರ್, ಇದು ಪ್ರೈಮ್ ನಂಬರ್ ಕೇಳಿದ, ಅವಿಭಾಜ್ಯ ಸಂಖ್ಯೆ. ನೆಕ್ಸ್ಟ್ ಬರ್ತೇನೆ. ಓಕೆ, ಇದು ನಿಮಗೆ 2 ಒಂದು ಸೀರೀಸ್. ಇದು 2 ಸೀರೀಸ್ ಅಂದ್ರೆ ಒಂದು ಬಿಟ್ಟು ಒಂದು ಸಂಖ್ಯೆ ಮಾಡೋದು. ನೋಡಿದ ತಕ್ಷಣ ಹೇಳ್ಬೋದು. ಇದನ್ನ ಈಸಿ ಇದೆ. ಎಸ್, ಪ್ರಾಕ್ಟೀಸ್ ಮಾಡಿದ್ರೆ ಈಸಿ. ನೋಡಿ, 150 ಇದು ನೆಕ್ಸ್ಟ್ ಏನಾಗುತ್ತೆ? -2 ಆಗಿದೆ. ಇಲ್ಲಿ ಎಷ್ಟಾಗಿ ಏನಾಗಿದೆ? +3 ಆಗಿದೆ. ನೆಕ್ಸ್ಟ್ ಏನಾಗಿದೆ? ಇಲ್ಲಿ -4 ಆಗಿದೆ. ಕರೆಕ್ಟ್ ತಾನೆ? ಸಾರಿ, ಪ್ಲಸ್ ಮೈನಸ್ ಇಲ್ಲಿ ಇದನ್ನ ಹೋಗಿಸ್ಬೇಕು. ಓಕೆ, ನೋಡಿ, ಇದು +2 ಆಗಿದೆ, ಇದು -3 ಆಗಿದೆ. ಇಲ್ಲಿ +4 ಆಗಿದೆ. ನೆಕ್ಸ್ಟ್ ನೋಡಿ, 148 ಅಂದ್ರೆ -5 ಆಗಿದೆ. ನೆಕ್ಸ್ಟ್ ಏನಾಗಿದೆ ಸರ್? +6 ಆಗಿದೆ. ನೆಕ್ಸ್ಟ್ ಏನಾಗಬೇಕು? -7 ಆಗಬೇಕು. -7 154 ಮಾಡಿದ್ರೆ 147 ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಕಂಪ್ಯೂಟರ್ ಕೇಳ್ಬಿಟ್ಟ, ನೋಡಿದ್ರ? ಇದೇ ತರ ನಾನು ಹೇಳಿದ್ರೆ ಯಾವ್ದೋ ಒಂದು ಬ್ಯಾಂಕ್, ಅಪೆಕ್ಸ್ ಅಥವಾ ಯಾವ್ದೋ ಬ್ಯಾಂಕ್ ಅಲ್ಲಿ ಈ ತರ ಎಲ್ಲೋ ಒಂದೊಂದು ಬ್ಯಾಂಕ್ ಅಲ್ಲಿ ಕೇಳ್ತಾನೆ. ಅಂದ್ರೆ ದೊಡ್ಡದಾಗಿರೋ ಬ್ಯಾಂಕ್ ಆಗಿರ್ಬೋದು, ಅಥವಾ ಇದು ನೋಡಿ, ಇದು ಕನ್ಸ್ಯೂಮರ್ ಕೋಆಪರೇಟಿವ್, ಅದಕ್ಕೆ ಈ ತರ ವಿಚಿತ್ರವಾಗಿ ಕೇಳಿದ್ದಾನೆ ಅಷ್ಟೇ. ನೆಕ್ಸ್ಟ್, ನೀವು ಕಂಪ್ಯೂಟರ್ ಆನ್ ಮಾಡಿದಾಗ ನಿಮ್ಮ ಪರದೆಯ ಪಠ್ಯ ಮತ್ತು ಐಕಾನ್ ಕಾಣಿಸುತ್ತೆ. ಅಂದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದನ್ನ ಎಲ್ಲಿ ಕಾಣಿಸ್ತೀವಿ? ಮಾನಿಟರ್ ಅಲ್ಲಿ ನೋಡ್ತೀವಿ. ಸಿಂಪಲ್ ಕ್ವಶನ್ ಇದು. ಆನ್ಲೈನ್ ಫಾರ್ಮ್ ತುಂಬುವಾಗ ಕರ್ಸರ್ ಅನ್ನು ಮುಂದಿನ ಫೀಲ್ಡ್ ಗೆ ಕರೆದೊಯ್ಯಲು ಯಾವ ಕೀ ಬಳಸ್ತೀವಿ? ಅಂದ್ರೆ ಇಲ್ಲಿದೆ, ನೆಕ್ಸ್ಟ್ ಇಲ್ಲೊಂದು ಫೀಲ್ಡ್ ಇದೆ. ಏನ್ ಮಾಡ್ತೀವಿ? ಟ್ಯಾಬ್ ಯೂಸ್ ಮಾಡ್ತೀವಿ. ಟ್ಯಾಬ್ಸ್ ಮಾಡಿದ್ರೆ ನೆಕ್ಸ್ಟ್ ಹೋಗುತ್ತೆ. ಓಕೆ,
ನೆಕ್ಸ್ಟ್ ಬರ್ತೇನೆ. ಇತರರಿಗೆ ತೊಂದರೆ ಆಗದಂತೆ ಕಂಪ್ಯೂಟರ್ನ ಧ್ವನಿಯನ್ನು ಕೇಳಲು ಇಯರ್ಫೋನ್ ಹೆಡ್ಫೋನ್ ಯೂಸ್ ಮಾಡಬೇಕು. ಹೆಡ್ಫೋನ್ ಇಸ್ ರೈಟ್ ಆನ್ಸರ್. ನೋಡಿ ಈಸಿ ಕೇಳಿದ್ದಾನೆ. ದಾಖಲೆಯನ್ನು ಉಳಿಸಿದಾಗ ಕಂಪ್ಯೂಟರ್ ಆಫ್ ಮಾಡಿ ನಂತರ ಅದನ್ನು ಪ್ರವೇಶಿಸಲು ಅದು ಎಲ್ಲೆಲ್ಲಿ ಸಂಗ್ರಹವಾಗುತ್ತದೆ. ಅಂದ್ರೆ ಕಂಪ್ಯೂಟರ್ ಆಫ್ ಮಾಡಿದ್ರು ನಾವು ಇರೋದು ಸ್ಟೋರ್ ಮೆಮೊರಿ ಸ್ಟೋರ್ ಆಗಿರ್ಬೇಕು ಅಂದ್ರೆ ಅದು ಸೆಕೆಂಡರಿ ಮೆಮೊರಿ ಆಗಿರ್ಬೇಕು. ರ್ಯಾಮ್ ಬಂದು ನಿಮ್ಗೆ ಪ್ರೈಮರಿ ಇದಾಗುತ್ತೆ, ಪ್ರೈಮರಿ ಮೆಮೊರಿ. ಇದ್ರಲ್ಲಿ ಆಫ್ ಮಾಡಿದ್ರೆ ಇದಾಗ್ಬಿಡುತ್ತೆ. ಓಕೆ, ಸೆಕೆಂಡರಿ ಮೆಮೊರೀಸ್ ಟೆಂಪರರಿ ಅಲ್ಲ. ಕ್ಯಾಶ್ ಮೆಮೊರಿ ಇಸ್ ಆಲ್ಸೋ ಟೆಂಪರರಿ ಮೆಮೊರಿ. ಓಕೆ, ನೆಕ್ಸ್ಟ್ ದಾಖಲೆ ಟೈಪ್ ಮಾಡುವಾಗ ಕರ್ಸರ್ ಎಡಭಾಗದಲ್ಲಿ ಅಕ್ಷರವನ್ನು ತೆಗೆದುಹಾಕಲು ಯಾವ ಕ್ರಿಯೆ. ನೋಡಿ ಕರ್ಸರ್ ಅಂದ್ರೆ ಈಗ ಇಲ್ಲಿದೆ ಕರ್ಸರ್. ಈಗ ನಾನು ಇಲ್ಲಿಂದ ಹಿಂದದ್ದು ಅಳಿಸ್ಬೇಕು ಅಂದ್ರೆ ಬ್ಯಾಕ್ ಸ್ಪೇಸ್ ಹೊಡಿಬೇಕು. ಓಕೆ, ಅದೇ ಮುಂದದ್ದು ಇಲ್ಲಿದೆ ಕರ್ಸರ್. ಈಗ ನಂದು ಈ ಅಳಿಸ್ಬೇಕು ಅಂದ್ರೆ ಡಿಲೀಟ್ ಕೀ ಮಾಡಬೇಕು. ಓಕೆ, ಮುಂದೆ ಆದ್ರೆ ಡಿಲೀಟ್ ಕೀ, ಹಿಂದೆ ಆದ್ರೆ ಬ್ಯಾಕ್ ಸ್ಪೇಸ್. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಬಳಕೆದಾರರು ಒಂದು ಪ್ರಮುಖ ಫೈಲ್ ಅಳಿಸಿದ ನಂತರ ಅದು ರೀಸೈಕಲ್ ಬಿನ್ ಕಾಣಿಸುವುದಿಲ್ಲ. ಅದಕ್ಕೆ ಸಾಧ್ಯವಾದ ಕಾರಣವೇನು ಅಂದ್ರೆ ನಾವು ಡಿಲೀಟ್ ಮಾಡಬೇಕಾದ ಕಂಪ್ಯೂಟರ್ ಸ್ನೇಹಿತರೆ ರೀಸೈಕಲ್ ಬಿನ್ ಹೋಗುತ್ತೆ ಅಲ್ವಾ. ಅದೇ ಶಿಫ್ಟ್ ಪ್ಲಸ್ ಡಿಲೀಟ್ ಮಾಡಿದ್ರೆ ಶಿಫ್ಟ್ ಇಟ್ಕೊಂಡು ಅಲ್ಲಿರಲ್ಲ. ದ ಫೈಲ್ ವಾಸ್ ಡಿಲೀಟೆಡ್ ಯೂಸಿಂಗ್ ಕೀಬೋರ್ಡ್ ಶಾರ್ಟ್ ಕಟ್ ಬೈಪಾಸಿಂಗ್ ರೀಸೈಕಲ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್. ರೀಸೈಕಲ್ ಅಂದ್ರೆ ಶಾರ್ಟ್ ಕಟ್ ಕೀಬೋರ್ಡ್ ಶಾರ್ಟ್ ಕಟ್ ನ ಯೂಸ್ ಮಾಡಬೇಕು. ಶಿಫ್ಟ್ ಪ್ಲಸ್ ಡಿಲೀಟ್ ಇಟ್ಕೋಬೇಕು. ಶಿಫ್ಟ್ ಇಸ್ ಪ್ಲಸ್ ಡಿಲೀಟ್ ಅಂದ್ರೆ ಶಾರ್ಟ್ ಕಟ್ ಕೀ ಅಲ್ವಾ. ನೆಕ್ಸ್ಟ್ ಬರ್ತೀನಿ. ಒಂದು ಕಚೇರಿಯಲ್ಲಿ ಕಂಪ್ಯೂಟರ್ ನಲ್ಲಿ ಬಳಕೆದಾರರ ಇನ್ಪುಟ್ ಇಲ್ಲದೆ ಅನಗತ್ಯ ಬ್ರೌಸರ್ ಟ್ಯಾಬ್ಗಳು ತೆರೆಯುತ್ತವೆ ಮತ್ತು ಬೇಗ ಕಡಿಮೆ ಆಗುತ್ತೆ. ಇದರಿಂದ ನೀವು ಏನು ಅರ್ಥ ಮಾಡಿಕೊಳ್ಳಬಹುದು ಅಂದ್ರೆ ಇದ್ದಕ್ಕಿದ್ದಂಗೆ ನಿಮ್ಗೆ ಬೇರೆ ಬೇರೆ ಟ್ಯಾಬ್ ಓಪನ್ ಆಗುತ್ತೆ, ತುಂಬಾ ಸ್ಲೋ ಆಗುತ್ತೆ. ಹಂಗೇನರ್ಥ ನಿಮ್ಗೇನು ಈ ವೈರಸ್ ಯಾವ್ದೋ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಅಂದ್ರೆ ಮಲೇಷಿಯಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇದು ಯಾವ್ದೋ ಇದೆ. ದ ಸಿಸ್ಟಮ್ ಮೇ ಬಿ ಅಫೆಕ್ಟೆಡ್ ಬೈ ಮಲೇಷಿಯಸ್ ಸಾಫ್ಟ್ವೇರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮಾಲ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೀನಿ. ದೀರ್ಘಕಾಲ ಕೆಲಸ ಮಾಡುವಾಗ ಕಂಪ್ಯೂಟರ್ ಅಥವಾ ಅಕಸ್ಮಾತ್ ಆಗಿ ಆಫ್ ಆಗುತ್ತೆ ಮತ್ತೆ ಸಿಪಿಯು ಕ್ಯಾಬಿನೆಟ್ ಬಳಿ ಬಿಸಿ ಆಗಿರುತ್ತೆ. ಯಾಕೆ ಬಿಸಿ ಆಗುತ್ತಾ ಇದೆ ಅಂತಂದ್ರೆ ಅರ್ಥ ಏನು? ಓವರ್ ಹೀಟಿಂಗ್ ಇಂದ ಶಟ್ ಡೌನ್ ಆಗುತ್ತೆ. ಜಾಸ್ತಿ ಸ್ಟೋರೇಜ್ ಇಂದ ಅಲ್ಲ. ಓಕೆ, ಹೈ ಸ್ಪೀಡ್ ಇಂಟರ್ನೆಟ್ ಇಂದ ಅಲ್ಲ, ಓವರ್ ಹೀಟಿಂಗ್ ಇಂದ ಅಂದ್ರೆ ಶಟ್ ಡೌನ್ ಆಗುತ್ತೆ. ನೆಕ್ಸ್ಟ್ ಹೊಸ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಸಿಸ್ಟಮ್ ಲೆವೆಲ್ ಚೇಂಜಸ್ ಅನ್ವಯಿಸಲು ಮರುಪ್ರಾರಂಭ ಕೇಳ್ತೀವಿ. ಇದರಿಂದ ಏನೋ ಸೂಚಿಸ್ತದೆ ಅಂದ್ರೆ ನೀವು ನೋಡಿರ್ತೀರಾ ನಿಮ್ಮ ಮೊಬೈಲ್ ಎಲ್ಲಾದ್ರೂ ಆಟೋಮೆಟಿಕ್ ಆಗಿ ಅದು ರೀಸ್ಟಾರ್ಟ್ ಆಗುತ್ತೆ. ಸಿಸ್ಟಮ್ ಅಲ್ಲಿ ನೀವೇನಾರೋ ಹೊಸದಾಗಿ ಅದು ಅಪ್ಡೇಟ್ ಆದ್ರೆ ಆಗೇನಾಗುತ್ತೆ ಹೇಳಿ? ಅಪ್ಡೇಟ್ ಆದ್ರೆ ಏನಾಗುತ್ತೆ? ಅಪ್ಡೇಟ್ ಆದ್ರೆ ಹೊಸದಾಗಿ ಅಪ್ಡೇಟ್ ಆದ್ರೆ ರೀಸ್ಟಾರ್ಟ್ ಕೇಳುತ್ತೆ. ಯಾಕೆ? ಅದ್ರಲ್ಲಿ ಇರ್ತಕ್ಕಂಥದ್ದನ್ನ ಮೆಮೊರಿಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ. ವರ್ಕಿಂಗ್ ಅಲ್ಲಿ ಆನ್ ಅಲ್ಲಿ ಇದ್ದಂಗೆ ಮಾಡಕ್ಕಾಗಲ್ಲ. ಅಂದ್ರೆ ಇಟ್ ಇಂಟ್ರಾಕ್ಟ್ಸ್ ವಿತ್ ದ ಕೋರ್ ಸಿಸ್ಟಮ್ ಆಫ್ ದ ಕಾಂಪೋನೆಂಟ್. ಕೋರ್ ಸಿಸ್ಟಮ್ ಅಂದ್ರೆ ನಾವು ಕೆರ್ನಲ್ ಅಂತ ಕರಿತೀವಿ, ಡ್ರೈವರ್ ಅಪ್ಡೇಟ್ಸ್ ಅಂತ ಕರಿತೀವಿ, ಫೈಲ್ ಸಿಸ್ಟಮ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಕಂಪ್ಯೂಟರ್ ನಲ್ಲಿ ಸರಿಯಾಗಿ ತೆರೆಯುವ ಫೈಲ್ ಇನ್ನೊಂದು ಕಂಪ್ಯೂಟರ್ ನಲ್ಲಿ ಅನ್ಸ್ಟಾಪ್ ಫಾರ್ಮ್ಯಾಟ್ ಅಂತ ತೋರಿಸುತ್ತೆ. ಅಂದ್ರೆ ಅದರಲ್ಲಿ ಆ ಫಾರ್ಮ್ಯಾಟ್ ಇಲ್ಲ ಅಂತ ಅರ್ಥ. ಈಗ ನಮ್ದ್ರಲ್ಲಿ PDF ಫಾರ್ಮ್ಯಾಟ್ ಇದೆ. ಓಕೆ, ಫೈಲ್ ಇದೆ, ನೀವು ಓಪನ್ ಮಾಡಬಹುದು. ಓಕೆ, ವಿಡಿಯೋ ಪ್ಲೇಯರ್ ಇದೆ, ಅದು ವಿಡಿಯೋ ಮಾಡಿದ ತಕ್ಷಣ ವಿಡಿಯೋ ಪ್ಲೇಯರ್ ಓಪನ್ ಆಗ. ನಿಮ್ದ್ರಲ್ಲಿ ವಿಡಿಯೋ ಪ್ಲೇಯರ್ ಇಲ್ಲ ಓಪನ್ ಆಗಲ್ಲ. PDF ಅಥವಾ MS ವರ್ಲ್ಡ್ ಇಲ್ಲ ಅಂದ್ರೆ ನಿಮ್ದ್ರಲ್ಲಿ ಓಪನ್ ಆಗಲ್ಲ ಅಲ್ವಾ ಸರ್? ಅದೇನರ್ಥ? ದ ಸೆಕೆಂಡ್ ಸಿಸ್ಟಮ್ ಲ್ಯಾಕ್ ಆಫ್ ಕಂಪ್ಯಾಟಿಬಲ್ ಸಾಫ್ಟ್ವೇರ್. ಕಂಪ್ಯಾಟಿಬಲ್ ಇಲ್ಲ ಅಂತೀವಿ ಅಲ್ವಾ. ನಮ್ ಓಲ್ಡ್ ಸಿಸ್ಟಮ್ಗಳಿದ್ರೆ, ಓಲ್ಡ್ ಮೊಬೈಲ್ಗಳಿದ್ರೆ ನಿಮ್ಗೆ ಆಂಡ್ರಾಯ್ಡ್ ಅಪ್ಡೇಟ್ ಇಲ್ಲ ಅಂತಂದ್ರೆ ಕಂಪ್ಯಾಟಿಬಲ್ ಇಲ್ಲ. ನಿಮಗೆ ಇದು ಯಾವ್ದೋ ಯೂಟ್ಯೂಬ್ ಓಪನ್ ಆಗಲ್ಲ, ಏನು ಓಪನ್ ಆಗಲ್ಲ. ಯಾಕೆ? ಹಳೆ ಆಂಡ್ರಾಯ್ಡ್ ವರ್ಷನ್ ಇರ್ತವೆ, ಕಂಪ್ಯಾಟಿಬಲ್ ಇಲ್ಲ ಅಂತೀವಿ. ನೋಡಿ, ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಓಕೆ, ನಮ್ಮ ಒಂದು ಪ್ಲೇಲಿಸ್ಟ್ ನ ರೆಫರ್ ಮಾಡ್ಬೋದು ನಿಮ್ಗೆ ಬೇಕು ಅಂದ್ರೆ. 160+ ವಿಡಿಯೋಸ್ಗಳಿದೆ. ಅಥವಾ ನಮ್ಗೆ ಇಷ್ಟು ಮಾತ್ರ ಏನ್ ಓದ್ಬೇಕು ಅಂತ ಬೇಕು ಅಂದ್ರೆ ನಮ್ಮ ಕೋರ್ಸ್ ತಗೋಬಹುದು. ಈ ಕೋರ್ಸ್ ಡೀಟೇಲ್ 499 ಆಗುತ್ತೆ. ಇಲ್ಲಿ ಏನೇನಿದೆ ಅಂತ ಈ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಂಡು ಅಲ್ಲಿಂದ ನೀವು ಬೇಕಾ ಚೆಸ್ ಮಾಡ್ಕೋಬಹುದು. ಸೊ ಇದಿಷ್ಟು ಪ್ರಮುಖವಾಗಿ. ನೆಕ್ಸ್ಟ್ ಕೋಆಪರೇಟಿವ್ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಕಂಪ್ಲೀಟ್ ಮಾಡೋ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಇದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.